जय जय श्री चैतन्य जय नित्यानंद, जय श्री अद्वैत चंद्र भक्त वृंद, जय जय श्री चैतन्य जय नित्यानंद, जय श्री अद्वैत चंद्र भक्त वृंद, जय जय श्री चैतन्य जय नित्यानंद, जय श्री अद्वैत चंद्र भक्त वृंद। ಹರೇ ಕೃಷ್ಣ. ಇವತ್ತಿನ ಚರ್ಚೆ ನಾವು ಈಗ ಗೌರ ಪೂರ್ಣಿಮಾ ನಿಮಗೆ ಹತ್ತಿರ ಇದೆ. ಈ ಬರುವ 14ನೇ ತಾರೀಕು ಗೌರ ಪೂರ್ಣಿಮಾ ಇದೆ, ಶುಕ್ರವಾರ. ಅದರ ನಿಮಿತ್ತವಾಗಿ ನಾವಿವತ್ತು ಶ್ರೀ ಚೈತನ್ಯ ಮಹಾಪ್ರಭು, ಗೌರಾಂಗ ಮಹಾಪ್ರಭುಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಯಾಕಂದ್ರೆ ಇದು ಬಹಳ ಮಹತ್ವದ್ದು. ನಾವು ಗೌಡಿಯ ನಾವು ಯಾವ ಸಂಪ್ರದಾಯದಲ್ಲಿ ಈ ಕೃಷ್ಣ ಭಕ್ತಿಯನ್ನ ಪಾಲನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಸೊ ನಾವು ಗೌಡಿಯರು ಅಂತ ಅನಿಸ್ಕೋಬೇಕಾದ್ರೆ ನಮ್ಮಲ್ಲಿ ತಾತ್ವಿಕವಾಗಿ ಏನು ವ್ಯತ್ಯಾಸ ಇದೆ ಅಂತ ತಿಳ್ಕೋಬೇಕು. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಒಂದು ಪರಂಪರೆಯಲ್ಲಿ ಬರ್ಬೇಕಾದ್ರೆ ನಮಗೆ ಏನಾಗುತ್ತೆ, ನಾವು ಗೌಡಿಯರು ಅಂತ ಅನಿಸ್ಕೊಳ್ತಾ ಇದ್ದೀವಿ. ಸೊ ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳ ಒಂದು ಅವಿರ್ಭಾವ ಅನ್ನೋದು ಅವತರಿಸಿದ ದಿನ ನಾವು ಅದನ್ನ ಗೌರ ಪೂರ್ಣಿಮಾ ಅಂತ ನಾವು ಆಚರಿಸ್ತಾ ಇದ್ದೀವಿ. ಸೊ ಚೈತನ್ಯ ಮಹಾಪ್ರಭುಗಳು 1486ರಲ್ಲಿ ಅವತರಿಸಿತ್ತು. ಸೊ ನಮ್ಗೆ ಚೈತನ್ಯ ಮಹಾಪ್ರಭುಗಳ ಒಂದು ಅವರ ಶಿಕ್ಷೆಯಲ್ಲಿರುವಂತಹ ವಿಶೇಷತೆ ಏನು, ಅವರ ಜೀವನದಲ್ಲಿ ಒಂದೆರಡು ಲೀಲೆಗಳನ್ನ ಚರ್ಚೆ ಮಾಡೋಣ. ಬಹಳ ಮಹತ್ವವಾಗಿ ನಾವೇನು ಇವತ್ತು ಚರ್ಚೆ ಮಾಡೋಣ ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಸೈದ್ಧಾಂತಿಕವಾಗಿ ನಮಗೆ ಯಾವ ತರದ ಶಿಕ್ಷೆಯನ್ನು ಕೊಟ್ಟರು. ಸೊ ನಾವ್ ಯಾಕೆ ಅವರನ್ನ ನಾವು ಯಾಕೆ ಪೂಜಿಸಬೇಕು, ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಏನು, ಯಾವ ಅವತಾರ ಅದು, ಸೊ ಅದರ ವಿಶೇಷತೆ ಏನು, ಆ ಅವತಾರದ ವಿಶೇಷತೆ ಏನು, ಅದರ ಬಗ್ಗೆ ಚರ್ಚೆ ಮಾಡೋಣ. ಸೊ ನಾವು ಎಲ್ಲ ಈ ಜೀವರಾಶಿ ಅದರಲ್ಲಿ ಮನುಕುಲ ಅಂದ್ರೆ ಮನುಷ್ಯರು ಅಂತಂದ್ರೆ ಬಹಳ ಮಹತ್ವದ ವಿಷಯವನ್ನ ಪಡೀತಾರೆ. ಮನುಕುಲ ಅಂತಂದ್ರೆ ಬಹಳ ಮಹತ್ವದ್ದು. ಸೊ ನಾವು ಹಿಂದೆ ಹೋದ್ರೆ ಐತಿಹಾಸಿಕವಾಗಿ ನೋಡಿದ್ರೆ ನಮಗೆ ಭಗವಂತ ಮತ್ತು ಜೀವರ ನಡುವಿನ ಸಂಬಂಧದ ಬಗ್ಗೆ ನಮಗೆ ಅನೇಕ ಸಿದ್ಧಾಂತಗಳು ಸಿಗುತ್ತೆ. ಸೊ ಮೊದಲು ಬೌದ್ಧ ಸಿದ್ಧಾಂತ ಪ್ರತಿಪಾದನೆ ಇತ್ತು ಜಗತ್ತಿನಲ್ಲಿ, ಭಾರತ ವರ್ಷದಲ್ಲಿ ಹೇಳ್ಬೇಕಂದ್ರೆ. ಅದಕ್ಕಿಂತ ಮುಂಚೆ ವೇದಿಕ ಸಿದ್ಧಾಂತ ಎಲ್ಲವೂ ಆಚರಣೆಯಲ್ಲಿ ಇತ್ತು. ಆದರೆ ಏನಾಗಿತ್ತು, ವೇದಗಳನ್ನ ಆಚರಣೆಗಳಲ್ಲಿ ಸ್ವಲ್ಪ ವಿಪರೀತವಾಗಿತ್ತು, ವ್ಯತ್ಯಾಸವಾಗಿತ್ತು. ಅದನ್ನು ಸರಿಯಾದ ರೀತಿಯಲ್ಲಿ ವೇದಗಳ ಆಚರಣೆಯನ್ನ ಮಾಡುವುದರಲ್ಲಿ ಸ್ವಲ್ಪ ವಿಪರೀತವಾಗಿ ಮಾಡ್ತಾ ಇದ್ರು. ಉದಾಹರಣೆಗೆ ಯಜ್ಞಗಳನ್ನ ಮಾಡೋದು ಏನಾಗಿತ್ತು, ಇಂದ್ರಿಯ ಭೋಗಕ್ಕಾಗಿ ಮಾಡ್ತಾ ಇದ್ರು ಯಜ್ಞಗಳನ್ನ. ಅಂದ್ರೆ ಪ್ರಾಣಿ ಬಲಿಯನ್ನ ಕೊಡೋದು, ಮಾಂಸವನ್ನ ತಿನ್ನೋದು, ಅದೊಂದು ಸಾರ್ವತ್ರಿಕವಾಗಿ ಎಲ್ಲರೂ ಮಾಡ್ಲಿಕ್ಕತ್ತಿದ್ರು. ಅಂದ್ರೆ ಪ್ರಾಣಿ ಹಿಂಸೆ ಹೆಚ್ಚಾಗಿತ್ತು ಒಂದು ಕಾಲದಲ್ಲಿ. ನಾವು ಮಹಾಭಾರತ ಆದ ನಂತರ ಒಂದು 2000-3000 ವರ್ಷದ ಹಿಂದೆ ಹೋದ್ರೆ ಸೊ ಈ ತರದ ಒಂದು ವೇದಗಳ ಆಚರಣೆಯಲ್ಲಿ ವಿಪರೀತವಾಗಿ ಮಾಡ್ತಾ ಇದ್ರು. ಮಾಂಸವನ್ನ ತಿನ್ನೋದು, ಹಿಂಸೆ ಅನ್ನೋದು ಜಾಸ್ತಿ ಆಗಿತ್ತು. ಧರ್ಮ ಪಾಲನೆ ಬಹಳಷ್ಟು ಕೀಳಮಟ್ಟಕ್ಕೆ ಬಂದಿತ್ತು, ಹಿಂಸಾಚಾರ ಹೆಚ್ಚಾಗಿತ್ತು. ಆ ಸಮಯದಲ್ಲಿ ಸೊ ಜನರನ್ನ ಒಂದು ಪರಿವರ್ತನೆ ಮಾಡ್ಲಿಕ್ಕೆ ಬೌದ್ಧ ಬಂದು ಅಹಿಂಸಾ ಪರಮಧರ್ಮ ಅಂತ ಒಂದು ಸಿದ್ಧಾಂತವನ್ನು ಸ್ಥಾಪಿಸಿ ಅಲ್ಲಿ ಜನರನ್ನ, ಯಾಕಂದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ ಬರ್ಬೇಕಾದ್ರೆ
ಒಂದು ಆಧ್ಯಾತ್ಮಿಕ ಸ್ತರದಲ್ಲಿ ಅಥವಾ ಭಕ್ತಿಯ ಸ್ತರದಲ್ಲಿ ಬರ್ಬೇಕಾದ್ರೆ ನಾವು ಶುದ್ಧವಾದ ಜೀವನವನ್ನು ಮಾಡಬೇಕಾದ್ರೆ ಮೊದಲು ಒಂದು ಕ್ವಾಲಿಫಿಕೇಶನ್ ಬೇಕಾಗತ್ತೆ, ಒಂದು ಸ್ತರ ಬೇಕಾಗತ್ತೆ. ಅಲ್ಲಿ ಏನಾಗಿದೆ, ಹಿಂಸೆ ಇದ್ರೆ ನಾವು ಧರ್ಮದ ಪಾಲನೆಯನ್ನು ಮಾಡ್ಲಿಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ಆಧ್ಯಾತ್ಮಿಕತೆಯನ್ನು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಇದು. ಯಾಕಂದ್ರೆ ನೋಡಿ, ನಾವು ಏನೋ ನಮ್ಮ ವಿಚಾರದಲ್ಲಿ ಹಿಂಸಾತ್ಮಕವಾದ ವಿಚಾರಗಳು ಇಟ್ಕೊಂಡು ನಾವು ಭಗವಂತನ ಚಿಂತನೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ಭಗವಂತನ ಚಿಂತೆ ಅಥವಾ ಆಧ್ಯಾತ್ಮಿಕ ಚಿಂತೆಯನ್ನು ಮಾಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ. ಸೊ ಮೊದಲು ಆ ಒಂದು ಸ್ತರದಿಂದ ಜನರನ್ನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಿತ್ತು ಯಾರ್ದು ಬೌದ್ಧ ಧರ್ಮ ಬೇಕಾಗಿತ್ತು ಆ ಸಮಯದಲ್ಲಿ. ಸೊ ಆ ಸಮಯದಲ್ಲಿ ಬೌದ್ಧನು ಬಂದು ಏನ್ ಮಾಡಿದ, ಅಹಿಂಸೋ ಪರಮೋ ಧರ್ಮ ಅಂತ ಹೇಳಿ ಒಂದು ನಾಸ್ತಿಕವಾದದ ಮುಖಾಂತರ, ಯಾಕಂದ್ರೆ ಜನ ನಾಸ್ತಿಕತೆಗೆ ಹೋಗ್ತಾ ಇದ್ರು, ನಾಸ್ತಿಕದ ರೂಪದಲ್ಲೇ ಅವರಿಗೆ ಒಂದು ಆಧ್ಯಾತ್ಮಿಕತೆಯನ್ನ ಯೋಗ ಮಾಡೋದೇನು, ನಿರ್ವಾಣದ ಮೇಲೆ ಒಂದು ಮನಸ್ಸನ್ನ ಕೇಂದ್ರೀಕರಿಸಬೇಕು, ಶೂನ್ಯ ಏನು ಎಲ್ಲವೂ ಜಗತ್ತು ಶೂನ್ಯ ಒಂದು ಪ್ರತಿಪಾದನೆ ಮಾಡಿ ಒಂದು ಏನೋ ಸ್ವಲ್ಪ ಸ್ಪಿರಿಚುಯಾಲಿಟಿ ಅನ್ನೋದನ್ನ ಅವರಲ್ಲಿ ಹಾಕ್ತಾರೆ, ಜನರಲ್ಲಿ ಬಿತ್ತುತ್ತಾರೆ. ಅವಾಗ ಬೌದ್ಧ ಧರ್ಮ ಏನಾಗ್ತಾ ಇತ್ತು, ಬಹಳಷ್ಟು ಕಡೆ ಹರಡಿತ್ತು. ಅಹಿಂಸೋ ಪರಮ ಬಹಳ ಒಂದು ಅದೊಂದು ಉತ್ಕೃಷ್ಟವಾದ ಧರ್ಮ ಅಂತ ಆ ಸಮಯದಲ್ಲಿ ಜನ ತೋರ್ತಾ ಇದ್ರು. ಸೊ ಕಾಲಕ್ರಮೇಣವಾಗಿ ಮತ್ತೆ ಒಂದು ಬದಲಾವಣೆ ಆಗ್ಬೇಕಾಗಿದೆ. ಯಾಕಂದ್ರೆ ಇದು ವೇದ ಹೇಳುವಂತ ಒಂದು ಧರ್ಮವಲ್ಲ, ವೇದದಲ್ಲಿ ಇದ್ದಂತ ಒಂದು ಧರ್ಮವಲ್ಲ ಬೌದ್ಧ ಧರ್ಮ. ಇದು ಒಂದು ನಾಸ್ತಿಕವಾದ ಒಂದು ವಿಚಾರ, ನಾಸ್ತಿಕತೆಯಲ್ಲೇ ಸ್ವಲ್ಪ ಆಧ್ಯಾತ್ಮಿಕತೆಯನ್ನ ಇಟ್ಕೊಂಡು ಏನೋ ಸ್ಥಾಪನೆ ಮಾಡುವಂತ ಒಂದು ಧರ್ಮ. ಸೊ ಅದಾದ್ಮೇಲೆ ಶಂಕರಾಚಾರ್ಯರು ಬಂದರು. ಶಂಕರಾಚಾರ್ಯರು ಯಾಕಂದ್ರೆ ವೇದಗಳೆಲ್ಲನೆಲ್ಲ ಬಿಟ್ಬಿಟ್ಟಿದ್ದಾರೆ ಜನ. ಈಗ ಬೌದ್ಧ ಏನ್ ಮಾಡಿದ್ರೆ, ವೇದಗಳನ್ನೆಲ್ಲ ಬಿಟ್ಬಿಡಿ ಅಂತ, ನಾನೇನ್ ಮಾಡ್ತೇನೆ ಅದನ್ನಷ್ಟೇ ಫಾಲೋ ಮಾಡಿ ಅಂತಂದ. ಅದಕ್ಕೆ ಜನ ಏನ್ ಮಾಡಿದ್ರು, ವೇದಗಳ ಪಾಲನೆಯನ್ನ ಬಿಟ್ಬಿಟ್ಟಿದ್ರು. ಅಲ್ಲೂ ಬ್ರಾಹ್ಮಣರು ಸ್ವಲ್ಪ ಆಚರಣೆಯನ್ನು ಮಾಡ್ತಾ ಇದ್ರು. ಸೊ ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಏನಾಗಿತ್ತು ಎಲ್ಲ, ಸಾರ್ವತ್ರಿಕವಾಗಿ ಎಲ್ಲ ಬೌದ್ಧ ಧರ್ಮವನ್ನೇ ಆಚರಿಸ್ತಾ ಇದ್ರು. ಅದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ರು. ಅವಾಗ ಶಂಕರಾಚಾರ್ಯರು ಬೇರೆ ತಾತ್ವಿಕ ಸಿದ್ಧಾಂತಗಳು ಇದ್ದು, ಶಂಕರಾಚಾರ್ಯರು ಬಹಳ ಮಹತ್ವವನ್ನು ಕೊಟ್ಟು ವೇದಗಳನ್ನ ಪುನಃ ಸ್ಥಾಪನೆ ಮಾಡಬೇಕಾಗಿತ್ತು. ಅದಕ್ಕೆ ಬುದ್ಧನ ಸಿದ್ಧಾಂತವನ್ನೇ ಇಟ್ಕೊಂಡು ಏನ್ ಮಾಡಿದ್ರು, ಮತ್ತೆ ವೇದದಲ್ಲಿ ಅದನ್ನೇ ಹೇಳ್ತಾ ಇದೆ, ನಿರ್ವಾಣವನ್ನೇ ಹೇಳ್ತಾ ಇದೆ, ವೇದದಲ್ಲಿ ಶೂನ್ಯವನ್ನೇ ಹೇಳ್ತದೆ. ಅಂದ್ರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯವನ್ನ ಹೇಳ್ತಾ ಇದೆ. ಸೊ ಅದನ್ನೇ ತಗೊಂಡು ವೇದಗಳನ್ನ ಪುನಃ ಸ್ಥಾಪನೆ ಮಾಡಿದ್ರು. ಎಲ್ಲರೂ ಜನರು ಮತ್ತೆ ವೇದಗಳನ್ನ ಪಾಲನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ, ವೇದಗಳ ಆಚರಣೆ, ವೈದಿಕ ಸಿದ್ಧಾಂತವನ್ನು ಆಚರಣೆ ಮಾಡ್ಲಿಕ್ಕೆ ಜನ ಸ್ಥಾಪನೆ ಮಾಡಿದ್ರು. ಈ ತರ ಶಂಕರಾಚಾರ್ಯ ಸಿದ್ಧಾಂತ ಏನಾಗಿತ್ತು ಅಂದ್ರೆ, ಈ ಜಗತ್ತಿಗೆಲ್ಲ ಸೃಷ್ಟಿ ಅನ್ನೋದೇನಿದೆ ಅದು ಮಾಯಾ, ಮತ್ತೆ ಎಲ್ಲವೂ ಏನಾಗಿದೆ, ಒಂದು ಬ್ರಹ್ಮನಿಂದ ಉತ್ಪತ್ತಿ, ಎಲ್ಲರೂ ಬ್ರಹ್ಮನೇ, ಎಲ್ಲರೂ ಒಂದೇ ಅಂತ ಹೇಳಿದ್ರು. ಅದ್ವೈತವನ್ನು ಇಲ್ಲಿ ಯಾವುದೂ ಏನಿಲ್ಲ, ಬೇರೆ ಆಗಿಲ್ಲ, ಎಲ್ಲವೂ ಒಂದೇ ಅನ್ನೋ ಒಂದು ತತ್ವ. ಜೀವ ಮತ್ತು ಈಶ್ವರನು ಒಂದೇ, ನಾವು ಜೀವ ಈಶ್ವರನು ಒಂದೇ, ಎಲ್ಲ ಒಂದೇ. ಈ ಸೃಷ್ಟಿ ಅನ್ನೋದೇನದು ಮಾಯ. ಸೊ ಸಂಬಂಧ ಈ ಮೇನ್ ಆಗಿ ನಾವು ತಿಳ್ಕೋಬೇಕಾದ್ರೆ ನಮ್ಮಲ್ಲಿ ಜೀವ ಅಂತ ನಮ್ಮ ವಿಚಾರ ಬರ್ತದೆ, ನಾನ್ ಯಾರು, ಈ ಸೃಷ್ಟಿ ಏನು, ಮತ್ತೆ ಸೃಷ್ಟಿಯ ಕರ್ತ ಯಾರು, ಇದ್ರ ನಡುವೆ ಸಂಬಂಧ ಏನು. ಸೊ ಈ ಸಂಬಂಧದಲ್ಲಿ ಒಂದು ಜ್ಞಾನ ಬೇಕಾಗತ್ತಲ್ವಾ, ಆ ಜ್ಞಾನವನ್ನು ನಾವು ಈಗ ಹಂತ ಹಂತವಾಗಿ, ಈಗ ಬೌದ್ಧನ ಏನಂದ್ರೆ ಎಲ್ಲವೂ ಎಲ್ಲ ಶೂನ್ಯ, ಏನೂ ಇಲ್ಲ, ನಾವು ಈಗ ಎಲ್ಲ ನಡೀತಾ ಇರೋ ಕಾರ್ಯ ನಿರ್ವಾಣ. ನಾವು ಆಸೆಯನ್ನ ಬಿಡಬೇಕು. ಈ ತರ ಒಂದು ಸಿದ್ಧಾಂತವನ್ನು, ಯಾರು ಆಸೆಯನ್ನ ಇಟ್ಕೋಬಾರ್ದು. ಜೀರೋ, ನಮ್ಮ ಆಸೆ ಅನ್ನೋದೇ ಎಲ್ಲ ಶೂನ್ಯವಾಗಿರ್ಬೇಕು, ಎಲ್ಲವೂ ಶೂನ್ಯವಿದೆ. ನಾವು ಅಂದ್ರೆ ನಮ್ಗೆ ಸುಖ ಇರುತ್ತೆ, ಆಮೇಲೆ ನಾವು ಎಲ್ಲ ಶೂನ್ಯ, ಸತ್ ಮೇಲೆ ಎಲ್ಲ ಶೂನ್ಯ, ಆ ತರ ಒಂದು ಸಿದ್ಧಾಂತ. ಅದೇ ಶಂಕರಾಚಾರ್ಯರು ಅದೇ ಸಿದ್ಧಾಂತವನ್ನು ಇಟ್ಕೊಂಡು ಏನ್ ಮಾಡಿದ್ರು, ಬ್ರಹ್ಮ ಇದೆ, ಎಲ್ಲರೂ ನಾವು ಬ್ರಹ್ಮ ಸ್ವರೂಪ, ಎಲ್ಲವೂ ಬ್ರಹ್ಮ, ನಾವು ಬ್ರಹ್ಮನಲ್ಲಿ ಲೀನ ಆಗ್ತೀವಿ, ನಮ್ಗೆ ಒಂದು ಅಸ್ತಿತ್ವ ಇರೋದು. ನಾವು ಮುಕ್ತಿ ಅನ್ನೋ ಒಂದು ವ್ಯಾಖ್ಯಾನಕ್ಕೆ ಏನಂದ್ರು ಅಲ್ಲಿ
ಮುಕ್ತಿ ಅಂತಂದ್ರೆ ನಾವು ಬ್ರಹ್ಮಲೀನವಾಗ್ತೀವಿ, ನಮ್ಮ ಅಸ್ತಿತ್ವವಿಲ್ಲ. ನಾವು ದೇಹವನ್ನು ಬಿಟ್ಟ ಮೇಲೆ, ನಾವು ಶುದ್ಧರಾದ್ಮೇಲೆ ನಮ್ಮ ಅಸ್ತಿತ್ವ ಏನಾಗುತ್ತೆ, ಬ್ರಹ್ಮನಲ್ಲಿ ಏನಾಗುತ್ತೆ, ನಾವು ಬ್ರಹ್ಮರಾಗ್ತೀವಿ. ನಾವು ಶುದ್ಧರಾದ್ಮೇಲೆ ನಾವು ಬ್ರಹ್ಮರಾಗ್ತೀವಿ, ಪರಬ್ರಹ್ಮರಾಗ್ತೀವಿ. ಆತರ ಒಂದು ಸಿದ್ಧಾಂತ. ಸೊ ಈ ತರ ಸಿದ್ಧಾಂತ ಇದು ಒಂದು ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಬೇಸಿಕ್ ಸಿದ್ಧಾಂತ ಆಗತ್ತೆ, ಮೊದಲನೇ ಹಂತದ ಸಿದ್ಧಾಂತವಾಗುತ್ತೆ. ಸೊ ನಾವು ಶ್ರೀಮದ್ ಭಾಗವತದಲ್ಲಿ ನೋಡಿದ್ರೆ ಹೇಳ್ತಾರೆ, ವದಂತಿ ತತ್ತತ್ ವಿಧಸ್ತತ್ವಂ ಯಜ್ಞಾನಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದೇತಿ. ಸೊ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದೇತಿ. ಇಲ್ಲಿ 3 ಹಂತವಾಗಿ ನಾವು ಏನ್ ಮಾಡ್ಬೋದು, ಭಗವಂತನ ಇದು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಒಂದು ಭಗವಂತನ ಚಿಂತನೆಯನ್ನು ಮಾಡಬಹುದು. ಭಗವಂತ ಯಾರು ಅನ್ನೋದನ್ನ ನಾವು ವಿಚಾರ ಮಾಡಬಹುದು. ಸೊ ಅಂದ್ರೆ ಮೊದಲನೇ ಹಂತದಲ್ಲಿ ನಾವು ಆಧ್ಯಾತ್ಮಿಕ ಸ್ತರದಲ್ಲಿ ಇರ್ಬೇಕಾದ್ರೆ ಏನಾದ ಬ್ರಹ್ಮೇತಿ, ಬ್ರಹ್ಮ ಅಂತಂದ್ರೆ ಬ್ರಹ್ಮನ್. ನಾವು ಈಗ ಶಕ್ತಿಯನ್ನ ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಒಂದು ಸೃಷ್ಟಿಯ ಶಕ್ತಿ. ಸೊ ಬೆಳಕು, ಗಾಳಿ ಎಲ್ಲ ಒಂದು ಶಕ್ತಿಯ ಮುಖಾಂತರ ನಡೀತಾ ಇದೆ. ಸೊ ಇದು ಏನಿದು ಒಂದು ಶಕ್ತಿ, ಇದಕ್ಕೆ ನಾವೇನಂದ್ರೆ ಬ್ರಹ್ಮನ್ ಅಂತ ಅನ್ಬೋದು. ಸೊ ಈ ಶಕ್ತಿ ಎಲ್ಲ ಕಡೆ ಇದೆ. ಸೊ ನಾವು ಈ ಶಕ್ತಿಗೆ ಒಂದು ರೂಪ ಇಲ್ಲ, ಶಕ್ತಿಗೆ ಒಂದು ರೂಪ ಇಲ್ಲ. ಆದ್ರೆ ಈ ಶಕ್ತಿ ಒಂದ್ ಕಡೆಯಿಂದ ಬರ್ತಾ ಇದೆ. ಈಗ ಜಸ್ಟ್ ಬಲ್ಬ್ ಇದೆ, ಬಲ್ಬ್ ಇಂದ ಬೆಳಕು ಬರ್ತಾ ಇದೆ ಅಂದ್ರೆ ಏನದು, ಬೆಳಕು ಏನನ್ನೋದು ಶಕ್ತಿ. ಅದ್ರ ಬಲ್ಬ್ ಅದು ಶಕ್ತಿಮಾನ್, ಅದರಿಂದ ಬೆಳಕು ಬರ್ತಾ ಇದೆ, ಹೌದಿಲ್ಲ? ಸೊ ಆತರ ಆದ್ರೆ ನಾವು ಒಂದು ಕೆಲಸದಲ್ಲಿ ಏನು ವಿಚಾರ ಮಾಡ್ಬಿಡ್ತೇವಿ, ಶಕ್ತಿನೇ ಶಕ್ತಿಮಾನ್, ಎರಡಕ್ಕೂ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೇವೆ. ಆದ್ರೆ ಅಲ್ಲಿ ಏನಿದೆ, ಶಕ್ತಿಗೂ ಮತ್ತು ಶಕ್ತಿಮಾನ್ ಅದಕ್ಕೆ ವ್ಯತ್ಯಾಸ ಇದೆ. ಶಕ್ತಿಮಾನ್ಲಿಂದ ಏನ್ ಬರುತ್ತೆ, ಶಕ್ತಿ ಬರುತ್ತೆ. ಸೊ ನಾನೇನೋ ಒಂದು ವಸ್ತುವಿನ ಉಪಯೋಗ ಮಾಡಿದಾಗ ಅದು ನನ್ನ ಶಕ್ತಿಯಿಂದ ಉಪಯೋಗ ಆಗುತ್ತೆ. ಆದ್ರೆ ಆ ಶಕ್ತಿ ಉಪಯೋಗ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ, ಒಬ್ಬ ವ್ಯಕ್ತಿಯಿಂದ ಬರ್ತಾ ಇದೆ. ಸೊ ಆ ಒಂದು ಅರಿವು ಇಲ್ಲ ಇದರಲ್ಲಿ, ಬ್ರಹ್ಮವಾದದಲ್ಲಿ. ನಾವು ಶಂಕರಾಚಾರ್ಯರು ಹೇಳ್ತಾರಲ್ಲ, ಆ ಒಂದು ಸಿದ್ಧಾಂತದಲ್ಲಿ ಏನಿಲ್ಲ, ಶಕ್ತಿಯ ಬಗ್ಗೆ ಒಂದೇ ಅಷ್ಟೇ ಪರಿಕಲ್ಪನೆ ಇದೆ. ಬ್ರಹ್ಮನ್ ಎಲ್ಲ ಕಡೆ ಬ್ರಹ್ಮನು ಪ್ರಸರಿಸಿದ್ದಾನೆ, ಎಲ್ಲವೂ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜಗತ್ತು ಮತ್ತು ಮಿಥ್ಯವಾಗಿದೆ. ಸೊ ಈ ಸಿದ್ಧಾಂತ ಒಂದು ಹಂತದಲ್ಲಿ ಸರಿ, ಆದ್ರೆ ಸಂಪೂರ್ಣವಾಗಿ ಸರಿಯಾಗಿಲ್ಲ. ಸೊ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ರೀತಿ ಕ್ರಮೇಣ ಒಂದು ಈ ಸಿದ್ಧಾಂತಿಕವಾಗಿ ವಿಕಾಸನ ಹೊಂತ ಇತ್ತು. ಶಂಕರಾಚಾರ್ಯರು ಬಂದಾಗ, ಶಂಕರಾಚಾರ್ಯರು ಬಂದು ವೇದಗಳನ್ನ ಪುನರ್ಸ್ಥಾಪನೆ ಮಾಡಿ ಈ ಸಿದ್ಧಾಂತವನ್ನ ಎಲ್ಲರಿಗೂ ಬೋಧನೆ ಮಾಡಿದರು. ಸೊ ಅವಾಗ ಎಲ್ಲರೂ ಈ ಸಿದ್ಧಾಂತವನ್ನ ಅನುಸರಣೆ ಮಾಡ್ತಿದ್ರು. ಇದೊಂದು ತರ ಎಲ್ಲರಿಗೂ ಸಾಮಾನ್ಯವಾಗಿ ಅನುಸರಿಸಲಿಕ್ಕೆ ಮಾಡಲಿಕ್ಕೆ ಸರಳವಾಗಿತ್ತು. ಮತ್ತು ಬೌದ್ಧ ಧರ್ಮದ ಒಂದು ಸಮಾನತೆಯಲ್ಲಿ ಇತ್ತು. ಸೊ ಕಾಲಕ್ರಮೇಣ ಮತ್ತೆ ಏನಾಗಬೇಕಾಗಿತ್ತು, ಈ ಸಿದ್ಧಾಂತದಲ್ಲಿ ಮತ್ತೆ ವಿಕಾಸವನ್ನು ಹೊಂದಬೇಕಾಗಿತ್ತು, ಆ ವಿಚಾರ ಆಗ್ಬೇಕಾಗಿತ್ತು. ಅವಾಗ ರಾಮಾನುಜಾಚಾರ್ಯರು ಬಂದ್ರು. ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ, ಈ ಅದ್ವೈತದಲ್ಲೇ ವಿಶಿಷ್ಟತೆಯನ್ನ ಒಂದು ಹೇಳಿದ್ರು. ವಿಶಿಷ್ಟ ಅದ್ವೈತ ಅಂದ್ರೆ, ಸೊ ಹೌದು ಎಲ್ಲವೂ ಒಂದೇ, ಆದ್ರೂ ಅದರಲ್ಲಿ ವಿವಿಧತೆ ಇದೆ, ವೆರೈಟಿ ಇದೆ, ವಿವಿಧತೆ ಇದೆ. ಸೊ ಬ್ರಹ್ಮನ್ ಏನಾಗಿದೆ, ಅದು ಸ್ವಯಂ ವಿಷ್ಣುವಿನ ಮೇಲೆ ಆಧಾರವಾಗಿದೆ ಅನ್ನೋದನ್ನ ಪರಿಪಾಲಿಸಿದ್ರು. ವಿಷ್ಣು ಭಕ್ತಿಯ ಮುಕ್ತಿಗೆ ಒಂದು ಕಾರಣವಾಗತ್ತೆ ಅನ್ನೋದನ್ನ ಅವರು ಅವರ ಸಿದ್ಧಾಂತದಲ್ಲಿ ವಿಶಿಷ್ಟತೆ ಮತ್ತು ವಿಷ್ಣು ಭಕ್ತಿಯ ಬಗ್ಗೆ ಬಹಳ ಮಹತ್ವದ ಕೊಟ್ಟರು. ಎಲ್ಲವೂ ಒಂದೇ ಇದೆ, ಆದ್ರೂ ಅದರಲ್ಲಿ ವಿವಿಧತೆಯೂ ಇದೆ. ನಾವು ವೈವಿಧ್ಯತೆಯಿಂದ ಕೂಡಿ ಎಲ್ಲವೂ ಒಂದೇ ಆಗಿದ್ದೀವಿ ಅಂತ ಅದಕ್ಕೆ ವಿಶಿಷ್ಟ ಅದ್ವೈತ ಅಂತ ಸಿದ್ಧಾಂತವನ್ನು ತಂದು ಅಲ್ಲಿ ವಿಷ್ಣು ಭಕ್ತಿಗೆ ಬಹಳ ಮಹತ್ವ ಕೊಟ್ಟರು. ಹೇಗೆ ಶಂಕರಾಚಾರ್ಯರು ಪಂಚ ಉಪಾಸನೆಯನ್ನು ಹೇಳಿದ್ರು, ಅಲ್ಲಿ ಕೇವಲ ವಿಷ್ಣು ಭಕ್ತಿಯನ್ನು ಮಾಡಲಿಕ್ಕೆ ಆದ್ಯತೆಯನ್ನು ಕೊಡಲಿಲ್ಲ. ಪಂಚ ಉಪಾಸನೆಗಳನ್ನ, ಸೂರ್ಯ ದೇವನ, ದುರ್ಗೆಯನ್ನ, ವಿಷ್ಣುವನ್ನ, ಗಣೇಶನನ್ನ ಮತ್ತೆ ಶಿವನನ್ನ, ಈ 5 ಉಪಾಸನೆಗಳನ್ನು ಮಾಡಲಿಕ್ಕೆ ಅವರು ಹೇಳಿದ್ರು. ಆದ್ರೆ ರಾಮಾನುಜಾಚಾರ್ಯರು ಬಹಳ ವಿಶೇಷವಾಗಿ ವಿಷ್ಣುವಿನ ಪೂಜೆಯನ್ನ ಮಾಡೋದು, ವಿಷ್ಣು ಭಕ್ತಿಯನ್ನು ಮಾಡಲಿಕ್ಕೆ. ವಿಷ್ಣು ಭಕ್ತಿ ಒಂದೇ ಮಾರ್ಗ, ಮುಕ್ತಿಗೆ ಒಂದೇ ಮಾರ್ಗ ಯಾವುದು, ವಿಷ್ಣು ಭಕ್ತಿ ಅನ್ನೋದನ್ನ ಪ್ರತಿಪಾದನೆ ಮಾಡಿ ವಿಷ್ಣು ಭಕ್ತಿಯನ್ನ ಪ್ರಚಲಿತ ಮಾಡಿದರು. ಸೊ ಇದು
ವಿಶಿಷ್ಟ ಅದ್ವೈತ ಸಿದ್ಧಾಂತ. ಇಲ್ಲಿ ಭಕ್ತಿ ಅವರ ಒಂದು ಸಿದ್ಧಾಂತದಲ್ಲಿ ದಾಸೋಹಂ ಅನ್ನೋದು ಬಹಳ ಅವರ ಒಂದು ಸಿದ್ಧಾಂತದಲ್ಲಿ ಬಹಳ ಇತ್ತು. ಅಂದ್ರೆ ನಾವೆಲ್ಲರೂ ಭಗವಂತನ ದಾಸರು, ಭಕ್ತರ ದಾಸರು ಅನ್ನೋದು ಒಂದು ಸಿದ್ಧಾಂತಿಕವಾಗಿ ಯಾರು ರಾಮಾನುಜಾಚಾರ್ಯರು ಪ್ರತಿಪಾದನೆ ಮಾಡಿ ಆ ಸಿದ್ಧಾಂತವನ್ನು ಜಗತ್ತಿಗೆ ಕೊಟ್ಟರು. ಸೊ ಈ ರೀತಿ ಒಂದು ವಿಕಾಸನ ಆಯಿತು. ಯಾವುದು ಒಂದು ಸಂಬಂಧ, ಜೀವ ಮತ್ತು ಭಗವಂತನ ನಡುವಿನ ಸಂಬಂಧದಲ್ಲಿ ಆ ಒಂದು ಸಿದ್ಧಾಂತಿಕವಾಗಿ. ಹಾಗೆ ಬರ್ತಾ ಮಧ್ವಾಚಾರ್ಯರು ಇವರಾದ್ಮೇಲೆ ಶಂಕರಾಚಾರ್ಯ ಆದ್ಮೇಲೆ ರಾಮಾನುಜಾಚಾರ್ಯ ಆದ್ಮೇಲೆ ಮಧ್ವಾಚಾರ್ಯ ಅವರ ವಿಶ್ವಿಗಳನ್ನ ಸೊ ಮಧ್ವಾಚಾರ್ಯರು ಅವರದ್ದು ಸಿದ್ಧಾಂತವಾಗಿ ಏನಿತ್ತು ಅವರಲ್ಲಿ, ಈಗ ವಿಶಿಷ್ಟಾದ್ವೈತವನ್ನ ಅವ್ರು ಹೇಗೆ ಅದನ್ನ ಒಪ್ಕೊಳ್ಳಿಲ್ಲ ಸಂಪೂರ್ಣವಾಗಿ, ಅವ್ರದ್ದು ಒಂದು ಸಿದ್ಧಾಂತ ದ್ವೈತ ಸಿದ್ಧಾಂತವನ್ನ ಮಾಡಿದ್ರು. ದ್ವೈತ ಸೊ ಯಾವಾಗಲೂ ಈ ಬೇರೆ ಎರಡು ವೆರೈಟಿ ಇದೆ, ಯಾವಾಗ್ಲೂ ವೆರೈಟಿ ಇದೆ, ಯಾವಾಗ್ಲೂ ಎರಡು ಇದೆ. ಸೊ ಅವ್ರ ಕೈ ನೋಡ್ಬೇಕು, ಅವ್ರ ಫೋಟೋದಲ್ಲಿ ಹೇಗಿರ್ತಾರೆ. ಸೊ ಯಾವಾಗ್ಲೂ ದ್ವೈತ, ಎಲ್ಲವೂ ದ್ವೈತ. ಅವರು ಸಂಬಂಧವನ್ನ ಜೀವ ಭೇದ, ಜೀವ ಈಶ್ವರ ಭೇದ, ಜೀವ ಪ್ರಕೃತಿ ಭೇದ. ಸೊ ಪ್ರಕೃತಿ ಅಲ್ಲಿ ಮತ್ತು ಭೇದ. ಸೊ ಈ ತರ ಒಂದು ಭೇದ, ಎಲ್ಲ ಕಡೆ ಭೇದ ಇದೆ, ಯಾರು ಒಂದೇ ತರ ಇಲ್ಲ. ಸೊ ಅನ್ನೋದನ್ನ ಪ್ರತಿಪಾದನೆ ಮಾಡಿದರು, ಹೌದಿಲ್ಲ? ಸೊ ಇದು ನಾವು ಸ್ವಾಭಾವಿಕವಾಗಿ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ನಾವು ನೋಡ್ಬೋದಲ್ಲ ಇದನ್ನ, ಭೇದಗಳನ್ನ. ಸೊ ನಾವು ಒಬ್ಬರ ತರ ಇಲ್ಲ, ಹೌದಿಲ್ಲ? ಸೊ ವ್ಯಾವಹಾರಿಕವಾಗಿ ನೋಡಿದ್ರು. ಸೊ ಜೀವ ಭೇದ, ಒಂದು ಜೀವ ಇನ್ನೊಂದು ಜೀವದಿಂದ ಬೇರೆ ಇದೆ, ಜೀವ ಒಂದೇ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಸೊ ಈ ಶಂಕರಾಚಾರ್ಯರ ವಾದ ಏನಾಗಿತ್ತು, ಜೀವ ಏನಾಗುತ್ತೆ, ಎಲ್ಲವೂ ಒಂದೇ ಆಗ್ಬಿಡುತ್ತೆ, ನಾನು ಒಂದೇ ನೀನು ಒಂದೇ, ಎಲ್ಲರೂ ಒಂದೇ ಅಂತ ಹೇಳ್ಬಿಟ್ರು. ಆದ್ರೆ ಇದು ಸತ್ಯ, ಒಂದೇ ಹೌದು, ಆದ್ರೆ ಬೇರೆ ರೀತಿಯಲ್ಲಿ ಇದೆ. ನಾವು ಇದರಲ್ಲಿ ಮುಂದೆ ಹೇಳ್ತೇನೆ. ಈಗ ಕ್ವಾಲಿಟೇಟಿವ್, ಅದು ಗುಣಾತ್ಮಕವಾಗಿ ನಾವು ಹೇಗೆ ಒಂದು. ಸೊ ಆದ್ರೆ ಇಲ್ಲಿ ಮಧ್ವಾಚಾರ್ಯ ಏನು ಹೇಳ್ತಾ ಇದ್ದಾರೆ, ಭೇದ ಇದೆ, ನಮ್ಮಲ್ಲಿ ಭೇದ ಇದೆ, ಪ್ರತಿಯೊಂದು ಜೀವರಾಶಿಯಲ್ಲಿ ಒಂದು ಭೇದ ಇದೆ. ಸೊ ನಾವು ಒಂದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈಗ ನೋಡಿ, ನಮ್ಮ ವಿಚಾರಗಳು ಬೇರೆ ಇರುತ್ತೆ, ನನ್ನ ವಿಚಾರ ಬೇರೆ, ನಿಮ್ಮ ವಿಚಾರ ಬೇರೆ, ನಮ್ಮ ಪ್ರತಿಯೊಂದು ಇದರಲ್ಲಿ ನಾವು ಬೇರೆ. ನಾವು ಎಷ್ಟೋ ತುಲನಾತ್ಮಕವಾಗಿ ನೋಡಿದ್ರೆ, ಈಗ ಕೆಲವೊಬ್ರು ಅವಳಿ ಜವಳಿ ಮಕ್ಕಳಂತ ಹುಡ್ತಾರೆ. ಸೊ ಎಲ್ಲಾನು ನೋಡ್ಲಿಕ್ಕೆ ಒಂದೇ ತರ ಇರ್ಬೋದು, ಆದ್ರೆ ಅವರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಸೊ ಮತ್ತೆ ನಮ್ಮ ಆಸೆಗಳಲ್ಲಿ ನೋಡಿ, ನಾನು ಇಲ್ಲಿ ಹೊರಗಡೆ ಹಂಗ ಒಂದು ಉದಾಹರಣೆ ಕೊಡ್ತೇನೆ. ಇಲ್ಲಿ ಹೊರಗಡೆ ಚಪ್ಪಲ್ ಬಿಟ್ಟಿದ್ದೇವೆ, ಹೌದಿಲ್ಲ? ಸೊ ಚಪ್ಪಲ್ ಬಹಳಷ್ಟು ಕಂಪನಿಗಳಿವೆ, ಬೇರೆ ಬೇರೆ ತರದ್ದು. ಸೊ ಆಲ್ಮೋಸ್ಟ್ ನೋಡಿದ್ರೆ ಎಲ್ಲರ ಚಪ್ಪಲ್ ಬೇರೆನೇ ಇದೆ, ಹೌದಿಲ್ಲ? ನೋಡಿ, ಎಷ್ಟು ಕಂಪನಿಗಳಲ್ಲಿ ಸೇಮ್ ತರ ಪ್ರೊಡಕ್ಷನ್ ಆದ್ರೂ ಅದು ಇಲ್ಲಿ ಬಂದಾಗ ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇದೆ. ನಮ್ದು ವಿಚಾರದಲ್ಲಿ, ಆಸೆಯಲ್ಲಿ ನಾವು ಚಪ್ಪಲ್ ಚೂಸ್ ಮಾಡ್ಬೇಕಾದ್ರೆ ಎಷ್ಟು ವ್ಯತ್ಯಾಸ ಇದೆ. ನಾವು ಇಲ್ಲೇ ಕೂಡಿದ್ದೇವೆ ಅಂತಂದ್ರು ನಮ್ಮ ಚಪ್ಪಲ್ಗಳು ಒಂದೇ ತರ ಇಲ್ಲ. ಹಾಕೋ ಚಪ್ಪಲ್ಗಳು ನಾವು ಕರೆಕ್ಟ್ ಬಂದು ನಮ್ಮ ಚಪ್ಪಲ್ ಯಾವ್ದು ಗುರುತಿರ್ತೀವಿ, ಆ ಚಪ್ಪಲ್ ಇವನ್ ಕಂಪನಿ ಎಲ್ಲರೂ ಬೇರೆ ಇರುತ್ತೆ. ಅಷ್ಟು ವ್ಯತ್ಯಾಸ ಇದೆ ಮನುಷ್ಯನಲ್ಲಿ. ಅಂದ್ರೆ ಜೀವದಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ. ಇದು ಮಧ್ವ ಸಿದ್ಧಾಂತ. ಮಧ್ವರಲ್ಲಿ ಅವರು ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ನಾವು ಒಂದೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾವು ಬೇರೆ, ಭಗವಂತನು ಬೇರೆ ಮತ್ತು ನಾವು ಬೇರೆ, ಈಶ್ವರ ಜೀವ ಭೇದ. ಸೊ ನಾವು ಭಗವಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ, ನಾವು ಜೀವನೇ, ಯಾವಾಗಲೂ ಜೀವ ರೂಪದಲ್ಲೇ ಇರ್ತೇವೆ, ಜೀವರೇ ಇರ್ತೀವಿ, ಭಗವಂತನ ಸ್ವರೂಪದಲ್ಲೇ ಇರ್ತಾರೆ. ಇದು ಜೀವ ಭೇದವನ್ನ ಮಧ್ವಾಚಾರ್ಯರು ಬಹಳ ವ್ಯವಹಾರಿಕವಾಗಿ ಎಲ್ಲರಿಗೂ ಅರ್ಥವಾಗುವ ತರ ಹೇಳಿದ್ರು. ಸೊ ಇದರಲ್ಲಿ ಮತ್ತು ಇದು ವೇದಗಳ ಮುಖಾಂತರ ಇದನ್ನೆಲ್ಲ ಪ್ರತಿಪಾದಿಸಿದ್ರು. ಬಹಳಷ್ಟು ಈಗ ಮಹಾಭಾರತದ ಬಗ್ಗೆ ವ್ಯಾಖ್ಯಾನ ಬರೆಯೋದ್ರಲ್ಲಿ, ಭಾಗವತದ ಮೇಲೆ ಅದರ ವ್ಯಾಖ್ಯಾನ ಬರೆಯೋದ್ರಲ್ಲಿ, ಮತ್ತೆ ವೇದಾಂತ ಸೂತ್ರದ ವ್ಯಾಖ್ಯಾನ ಬರೆಯೋದರ ಮೇಲೆ ಈ ಒಂದು ಸಿದ್ಧಾಂತವನ್ನು ಜೀವ ಭೇದ ಅನ್ನೋದ ಬಹಳಷ್ಟು ಪ್ರತಿಪಾದನೆ ಮಾಡಿದರು. ಜೀವ ಭೇದ, ಜೀವ ಈಶ್ವರ ಭೇದ, ಜೀವ ಪ್ರಕೃತಿ ಭೇದ, ಇದೆಲ್ಲೂ ಒಂದೇ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ
ಈ ಜಗತ್ತು ಶೂನ್ಯವಲ್ಲ, ಜಗತ್ತು ಶಾಶ್ವತವಾಗಿದೆ. ಯಾವುದು ಭೌತಿಕ, ಈ ಪ್ರಕೃತಿ ಅನ್ನೋದು ಶಾಶ್ವತವಾಗಿದೆ. ಇದನ್ನ ಏನ್ ಮಾಡಿದ್ರು ಮಧ್ವಾಚಾರ್ಯರು ಪ್ರತಿಪಾದಿಸಿದ್ರು. ಮತ್ತೆ ವಿಷ್ಣು ಭಕ್ತಿ, ಕೃಷ್ಣ ಭಕ್ತಿ ಒಂದು ಮುಕ್ತಿಯ ಮೂಲ ಕಾರಣ ಆಗುತ್ತೆ ಅಂತ ಆ ಭಕ್ತಿಯ ಮಾರ್ಗವನ್ನು ಪ್ರಚಾರ ಮಾಡಿದ್ರು, ಭಗವದ್ಭಕ್ತಿಯನ್ನು. ಸೊ ಇದು ಮಧ್ವಾಚಾರ್ಯರ ಒಂದು ಸಿದ್ಧಾಂತವಾಗಿತ್ತು. ಇದು ಒಂದು ಜೀವ ಜೀವ ಈಶ್ವರ ಸಂಬಂಧದಲ್ಲಿ ಕೊಟ್ಟಂತ ಒಂದು ವಿಕಸಿತ ಜ್ಞಾನವಾಗಿತ್ತು. ಸೊ ಇದು ಇದೇ ಒಂದು ಸಂಪ್ರದಾಯದಲ್ಲಿ ಬಂದು ಚೈತನ್ಯ ಮಹಾಪ್ರಭುಗಳು ಅವತರಿಸಿದ್ದು. ಯಾಕಂದ್ರೆ ಈ ಎಲ್ಲಾ ಆಚಾರ್ಯರು ಎದಕ್ ಬಂದಿದ್ದು? ಜೀವವನ್ನ ಉದ್ಧರಿಸಲಿಕ್ಕೆ, ಮನುಷ್ಯ ಜೀವನವನ್ನ ಏನ್ ಮಾಡ್ಲಿಕ್ಕೆ? ಉದ್ಧರಿಸಲಿಕ್ಕೆ, ಒಂದು ಭೌತಿಕ ಸ್ತರದಿಂದ ಆಧ್ಯಾತ್ಮಿಕ ಸ್ತರಕ್ಕೆ, ಉನ್ನತ ಸ್ತರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಆ ಉನ್ನತ ಸ್ತರದಲ್ಲಿ ಹೋಗಕ ಹಂತ ಹಂತವಾಗಿತ್ತು. ಸೊ ಏನು ನಾನು ಹೇಳಿದೆಲ್ಲ, ವದಂತಿ ತತ್ತ ವಿಧಸ್ತತ್ವಂ ಯಜ್ಞಾನ ಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ ಐತಿ. ಈಗ ನಾವು ಶಂಕರಾಚಾರ್ಯರು ಸಿದ್ಧಾಂತ ಏನಾಗಿತ್ತು? ಬ್ರಹ್ಮನ್, ಆಮೇಲೆ ಭಗವಾನ್ ತತ್ವದಲ್ಲಿ, ಮತ್ತೆ ಅದರಲ್ಲಿ ಉನ್ನತವನ್ನು ಭಗವತ್ ತತ್ವದಲ್ಲಿ ಪರಮಾತ್ಮ ಅನ್ನೋದು ಬ್ರಹ್ಮನ್ ಮತ್ತು ಪರಮಾತ್ಮ, ಅದರಲ್ಲಿ ಮತ್ತೆ ಯೋಗ ಸಿದ್ಧಿಗಳನ್ನು ಮಾಡೋರು, ಯೋಗಾಸನವನ್ನು ಪತಂಜಲಿ ಯೋಗವನ್ನು ಆಚರಣೆ ಮಾಡೋರು, ಅವರೆಲ್ಲ ಇದರಲ್ಲಿ ಪರಮಾತ್ಮನ ಒಂದು ರೂಪದಲ್ಲಿ ತೃಪ್ತರಾಗ್ತಾರೆ. ಅವರು ಅದಕ್ಕೆ ಬಹಳಷ್ಟು ಮಹತ್ವ ಕೊಡ್ತಾರೆ. ಸೊ ಅದಕ್ಕೆ ಬಿಟ್ಟು ಬರೋದು ನೆಕ್ಸ್ಟ್ ಭಗವತ್ ತತ್ವದ ಬಗ್ಗೆ ಅತಿ ಹೆಚ್ಚಿನ ಒಂದು ಜ್ಞಾನವನ್ನು ಕೊಟ್ಟವರು ಮಧ್ವಾಚಾರ್ಯರು. ಅದರ ಮೇಲೆ ಹೋಗಿ ಚೈತನ್ಯ ಮಹಾಪ್ರಭುಗಳು ನಮಗೆ ಉನ್ನತವಾದ ಜ್ಞಾನವನ್ನು ಕೊಡ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಭಗವತ್ ಭಕ್ತಿ ಮತ್ತು ಇಲ್ಲಿ ಹಿಂದೆ ಆಚಾರ್ಯನು ಕೊಟ್ಟಂತದ್ದು ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಭಗವತ್ ಭಕ್ತಿಯನ್ನ ಮುಕ್ತಿಯ ಒಂದು ಮಾರ್ಗವಂತ, ಮುಕ್ತಿ ಹಂತಕ್ಕೆ, ಆ ಮುಕ್ತಿ ಅನ್ನೋದ ಹಂತ ಸಾರೂಪ್ಯ, ಸಾಮೀಪ್ಯ, ಸಾಮೀಪ್ಯ, ಇವೆಲ್ಲ ಮುಕ್ತಿಯ ಒಂದು ಹಂತಗಳು. ಮುಕ್ತಿ ನಾಲ್ಕು ವಿಧದ ಮುಕ್ತಿಗಳು. ಸೊ ಇವುಗಳನ್ನ ಪಡೀಲಿಕ್ಕೆ ಏನು ಒಂದು ಸಿದ್ಧಾಂತವನ್ನ ಏನು ಹೇಳಿದ್ರು. ಸೊ ಕೇವಲ ಏನಾಗಿತ್ತು? ಭಗವದ್ ಭಕ್ತಿ, ದಾಸ ಮತ್ತು ಒಂದು ದಾಸ ಭಾವದಲ್ಲಿ ಭಗವಂತನನ್ನ ನಾವು ಸೇವೆ ಮಾಡುವುದು. ಇದೊಂದು ಈ ಒಂದು ಸ್ಥಳದಲ್ಲೇ ಭಕ್ತಿಯ ಒಂದು ವಿಚಾರಗಳಿದ್ವು, ವಿಮರ್ಶೆಗಳಿದ್ವು. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ರಸತತ್ವಗಳನ್ನ ಕೊಟ್ಟು ಉತ್ಕೃಷ್ಟವಾದ ಭಕ್ತಿಯ ಮಾರ್ಗವನ್ನ ಸ್ಥಾಪನೆ ಮಾಡಿದ್ದು ಯಾರು? ಚೈತನ್ಯ ಮಹಾಪ್ರಭುಗಳು. ಸೊ ಕೃಷ್ಣ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ಕೃಷ್ಣ ಭಗವದ್ಗೀತೆಯನ್ನ ಬಂದು ಹೇಳಿದ್ದು 5000 ವರ್ಷದಿಂದ ಹೇಳಿ ಬಂದು ಏನು? ಸರ್ವಧರ್ಮಾನ್ ಪರಿತ್ಯಾಜ್ಯಂ ಮಾಮೇಕಂ ಶರಣಂ ಮೃಜ. ಸೊ ನಾವು ಏನ್ ಮಾಡ್ಬೇಕು? ಕೃಷ್ಣನಿಗೆ ಶರಣಾಗಬೇಕು, ನನಗೆ ಶರಣಾಗಬೇಕು ಅಂತ ಕೃಷ್ಣ ಹೇಳಿದ. ಆದ್ರೆ ಆ ಶರಣಾಗತಿಯ ಒಂದು ಪಾಲನೆ ನಡೆದಿತ್ತು. ಈಗ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಭಗವಂತನಿಗೆ ಶರಣಾಗಬೇಕು ಅಂತ ಹೇಳಿದ್ರು. ಆದ್ರೆ ಅದನ್ನ ಉತ್ಕೃಷ್ಟವಾದ ಒಂದು ಉದಾಹರಣೆಯ ಮುಖಾಂತರ ಸೊ ಇಲ್ಲಿವರೆಗೂ ಬೋಧನೆ ಆಗಿರಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಬರುವವರೆಗೂ ಅಷ್ಟು ಆ ತರದ ಬೋಧನೆ ಮತ್ತು ಒಂದು ಉದಾಹರಣೆಯಾಗಿ ಆಗಿರ್ಲಿಲ್ಲ. ಶರಣಾಗತಿ ಇತ್ತು, ಅತ್ಯುನ್ನತ ಶರಣಾಗತಿ ಇರಲಿಲ್ಲ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಹೇಗೆ ಚೈತನ್ಯ ಮಹಾಪ್ರಭುಗಳ ಶರಣಾಗತಿ ಅನ್ನೋದು ಹೇಗೆ ಉತ್ಕೃಷ್ಟವಾದದ್ದು, ಅವರ ವಿಚಾರಗಳು, ಅವರ ಸಿದ್ಧಾಂತ ಹೇಗೆ ವಿಭಿನ್ನವಾಗಿತ್ತು. ಇದೇನು ಈ ಎಲ್ಲ ವಿಚಾರಗಳು ವಿಭಿನ್ನವಾಗಿತ್ತು ಅಂತ ಹೇಳ್ತಾ ಇದ್ದೇನಲ್ಲ, ಇದೇನು ಅವರು ಅವರೇ ಆಗಿ ತಾವಾಗೆ ಸೃಷ್ಟಿ ಮಾಡಿದ್ದಲ್ಲ. ಇದು ಅವರು ಈ ವೇದ ಮತ್ತು ಪುರಾಣಗಳಿಂದ ತೆಗೆದು ಆ ಸಾರವನ್ನು ಕೊಟ್ಟು ನಮಗೆ ಅದನ್ನು ಹೇಳಿದ್ದಾರೆ. ಅದೇನು ತಾವೇ ಸೃಷ್ಟಿ ಮಾಡಿದ್ದಲ್ಲ, ಇದೇ ತರ ಇದೆ ಅನ್ನೋದನ್ನ ಪ್ರತಿಪಾದಿಸಿದ್ದಾರೆ, ವೇದಗಳ ಮುಖಾಂತರ ಪ್ರತಿಪಾದಿಸಿದ್ದಾರೆ. ಒಂದು ಈ ತತ್ವ ಈಗ ಹಿಂದೆ ಆಚಾರ್ಯ ತಮ್ಮ ತತ್ವಗಳನ್ನ ವೇದಗಳ ಮುಖಾಂತರ ಅದನ್ನು ಪ್ರತಿಪಾದಿಸಿ, ಇದೇ ಸತ್ಯ, ಈ ತರನೇ ಇದೆ, ಇದು ಬ್ರಹ್ಮನ್ ಈ ತರ ಇದೆ, ಈ ಸೃಷ್ಟಿ ಈ ತರ ಇದೆ ಅದನ್ನ ಹೇಳಿದ್ದು. ಸೊ ಇಲ್ಲಿ ಅದೇ ತರ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇರೋದು. ಸೊ ಒಂದು ಉತ್ಕೃಷ್ಟವಾದ ಭಕ್ತಿಯ ಮಾರ್ಗವನ್ನು ಹೇಳ್ತಾ ಇರೋದು ವೇದ ಶಾಸ್ತ್ರಗಳ ಮುಖಾಂತರ ಅದನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಸೊ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭು, ಏನ್ ವ್ಯತ್ಯಾಸ ಇದೆ? ನಾವು ಈಗ ಚರ್ಚೆ ಮಾಡಿದಲ್ಲ, ಹೇಗೆ ಮಧ್ವಾಚಾರ್ಯರು, ರಾಮಾನುಜಾಚಾರ್ಯ, ಅದಕ್ಕಿಂತ ಏನು ಉತ್ಕೃಷ್ಟತೆ ಇದೆ? ಸೊ ಚೈತನ್ಯ ಮಹಾಪ್ರಭುಗಳು ಜೀವ ಮತ್ತು ಈಶ್ವರನ ಸಂಬಂಧವನ್ನ
ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ ಆ, ಅಚಿಂತ್ಯ ಭೇದ ಅಭೇದ. ಅಚಿಂತ್ಯ ಇಲ್ಲಿ ಏನು ಹೇಳ್ತದೆ, ಅಚಿಂತ್ಯ ಭೇದ ಅಭೇದ ತತ್ವ ಅಂತ ಹೇಳ್ತೇವೆ. ಸೊ ಇದು ಎಲ್ಲ ಸಿದ್ಧಾಂತಗಳನ್ನ ಒಳಗೊಂಡಿದೆ. ಸೊ ಇದೊಂದು ಪರಿಪೂರ್ಣತೆಯನ್ನು ಕೊಡುತ್ತೆ, ಸಿದ್ಧಾಂತದಲ್ಲಿ ಪರಿಪೂರ್ಣತೆ. ಮತ್ತೆ ಇದಕ್ಕಿಂತ ಮಿಗಿಲಾಗಿ ನಾವು ಏನು ವಿಚಾರ ಮಾಡ್ಲಿಕ್ಕೆ ಅವಶ್ಯಕತೆನೇ ಇಲ್ಲ. ಆ ತರದ ಒಂದು ನಮ್ಗೆ ಒಂದು ವಿಚಾರ ಇದೆ. ಸೊ ಈ ಸಿದ್ಧಾಂತವನ್ನ ಮತ್ತೆ ಇದನ್ನ ಪ್ರತಿಪಾದಿಸಿ ಅದನ್ನು ಪ್ರಚಾರ ಮಾಡ್ಲಿಕ್ಕೆ ಹಿಂದೆ ಎಲ್ಲರೂ ಭಕ್ತರ ಅವತಾರ ರೂಪದಲ್ಲಿ ಭಕ್ತರು ಬಂದಿದ್ರು. ಮಧ್ವಾಚಾರ್ಯರು ಭಗವಂತನ ಭಕ್ತರು, ರಾಮಾನುಜಾಚಾರ್ಯರು ಭಗವಂತನ ಭಕ್ತರು. ಆದ್ರೆ ಇಲ್ಲಿ ಸ್ವಯಂ ಭಗವಂತನೇ ಬಂದು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿ ಸ್ವಯಂ ಭಗವಂತನೇ ಬಂದು ಈ ಭಕ್ತಿ ಮಾರ್ಗವನ್ನ ಹೇಗೆ ನಾವು ಮಾಡಬೇಕು, ಭಕ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದು ಸ್ವಯಂ ಭಗವಂತನೇ ಬಂದು ಇಲ್ಲಿ ತೋರಿಸ್ಕೊಟ್ಟಿದ್ದು. ಯಾರು? ಶ್ರೀಮದ್ ಚೈತನ್ಯ ಮಹಾಪ್ರಭು. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಒಬ್ಬ ಸಾಮಾನ್ಯ ಭಗವತ್ ಭಕ್ತರಾಗಿ ಬಂದವರಲ್ಲ, ಅವರು ಸ್ವಯಂ ಭಗವಂತನೇ ಅನ್ನೋದನ್ನ ನಾವು ಪುರಾಣಗಳಿಂದ ತಿಳ್ಕೋಬಹುದು. ಸೊ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣವರ್ಣಂ ತೃಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೆ ಸಂಕೀರ್ತನೆ ಪ್ರಾಯ ಯಜಂತೆ ಸುಮೇಧಸಃ. ಸೊ ಕೃಷ್ಣವರ್ಣಂ ತುಷಾ ಕೃಷ್ಣಂ, ಈ ಚೈತನ್ಯ ಮಹಾಪ್ರಭುಗಳ ಅವತಾರ ಏನಿದೆ ಅಂತಂದ್ರೆ ಅವರು ಕೃಷ್ಣವರ್ಣದಲ್ಲಿ ಬರಲಿಲ್ಲ, ಗೌರವರ್ಣದಲ್ಲಿ ಬಂದಿದ್ದು. ತುಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ. ಸೊ ಕೃಷ್ಣ ಅವತಾರ ಮಾಡಿ ಬಂದಾಗ ಏನಾಗಿತ್ತು, ಎಲ್ಲ ಅಸ್ತ್ರ ಶಸ್ತ್ರಗಳನ್ನ ಹಿಡ್ಕೊಂಡ್ ಬಂದಿದ್ದ. ಆದ್ರೆ ಇಲ್ಲಿ ಒಳ್ಳಿ ಅಸ್ತ್ರ ಇದೆ, ಶಸ್ತ್ರ ಇಲ್ಲ. ಅಸ್ತ್ರ ಅಂದ್ರೆ ಇಲ್ಲಿ ಮಂತ್ರ ಅಷ್ಟೇ. ಮತ್ತೆ ಪಾರ್ಷದವರು ಇಲ್ಲಿ ಭಕ್ತ ಸ್ವರೂಪದಲ್ಲಿ ಬಂದು ಭಕ್ತರ ಸಮೂಹದಲ್ಲಿ ಸೊ ಅವರ ಪಾರ್ಷದರು ಇದ್ದಾರೆ, ಸಾಂಗೋ ಪಾರ್ಷಾದ. ಸೊ ಬಂದು ಇಲ್ಲಿ ಕಲಿಯುಗದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೊ ಸಂಕೀರ್ತನ ಯಜ್ಞನ ಪ್ರಚಾರ ಮಾಡ್ತಿದೆ. ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗ ಪಾರ್ಷದಂ ಯಜ್ಞೆ ಸಂಕೀರ್ತನೆ ಪ್ರಾಯ ಯಜಂತೆ ಸುಮೇಧೆ ಸಹ. ಸೊ ಇದು ಕೃಷ್ಣನ ಒಂದು ಅವತಾರದ ಒಂದು ಕೃಷ್ಣ ಕಲಿಯುಗದಲ್ಲಿ ಯಾವ ಅವತಾರದಲ್ಲಿ ಬರ್ತಾನೆ ಅನ್ನೋದು. ಸೊ ಇಲ್ಲಿ ಗೌರಾಂಗ ಮಹಾಪ್ರಭುಗಳು ಸ್ವಯಂ ಕೃಷ್ಣರೇ, ಕೃಷ್ಣನ ಅವತಾರ. ಸೊ ಅವರು ಬಂದು ಈ ಒಂದು ಈ ಸಿದ್ಧಾಂತಿಕವಾಗಿ ಪ್ರಚಾರ ಮಾಡಿ ಕೃಷ್ಣ ಭಕ್ತಿಯನ್ನ ಮತ್ತು ಸಾರ್ವತ್ರಿಕ ಸಂಕೀರ್ತನ ಯಜ್ಞನ ಎಲ್ಲ ಕಡೆ ಪ್ರಚಾರ ಮಾಡ್ಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಅವರೇ ಪ್ರಚಾರವನ್ನು ಈ ಸ್ಥಾಪನೆ ಮಾಡಿದ್ರು. ಸೊ ಮತ್ತೆ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಂತನೇ ಅನ್ನೋದಕ್ಕೆ ವಿಷ್ಣು ಸಹಸ್ರ ನಾಮದಲ್ಲಿ ಉಲ್ಲೇಖ ಇದೆ. ಸೊ ಸನ್ಯಾಸ ಕೃಷ್ಣಂ, ಅದು ಸ್ವರ್ಣವರ್ಣ ಹೇಮಾಂಬೋ ವರಾಂಗ ನಶ್ಚಂದನಾಗದಿ ಸನ್ಯಾಸ ಕೃಚ್ಛಮ ಶಾಂತು ನಿಷ್ಠಾ ಶಾಂತಿ ಪರಾಯಣ. ಸೊ ಇವೆರಡು ಶ್ಲೋಕಗಳು ಒಂದೇ ಕಂಟಿನ್ಯೂಸ್ ಇಲ್ಲ, ಆಕ್ಚುಲಿ ಒಂದ್ ಕಡೆ ಬೇರೆ ನಂಬರ್ ಅಲ್ಲಿ ಮತ್ತೆ ಇನ್ನೊಂದು. ಸೊ ಇಲ್ಲಿ ಸುವರ್ಣ ವರ್ಣ ಹೇಮಾಂಗು, ಇದಕ್ಕೆ ತಾತ್ಪರ್ಯವನ್ನ ಆಚಾರ್ಯ ಬರಿಬೇಕಾದ್ರೆ ಸೊ ಈ ಒಂದು ಗೌರಾಂಗ ಮಹಾಪ್ರಭುಗಳ ಅವತಾರ ಇದೆಯಲ್ಲ, ಇದು ಇವರಿಗೆ ಅವಲಂಬಿಸುತ್ತೆ. ಸೊ ಬೇರೆ ಅವತಾರಕ್ಕೆ ಇದು ಅವಲಂಬಿಸುವುದಿಲ್ಲ. ಈ ಒಂದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರುವಂತಹ ಈ ವಿಷ್ಣು ನಾಮ ಇದು ಚೈತನ್ಯ ಮಹಾಪ್ರಭುಗಳಿಗೆ ಏನಾಗಿದೆ, ಅವಲಂಬಿತವಾಗಿದೆ. ಸೊ ಬೇರೆ ಯಾವ ಅವತಾರಕ್ಕೂ ಆಗುದಿಲ್ಲ. ಬೇರೆ ಆಚಾರ್ಯರು ಕೊಡ್ತಾರೆ, ಬಟ್ ಅದು ನೇರವಾಗಿ ಇಲ್ಲ, ಈ ತರ ನೇರವಾಗಿ ಅವಲಂಬಿಸುವುದಿಲ್ಲ. ಸೊ ಸುವರ್ಣ ವರ್ಣ ಹೇಮಾಂಗೋ, ಯಾರು ಭಗವಂತನ ಅವತಾರ ಯಾವ್ದಿದೆ, ಸುವರ್ಣ ವರ್ಣ ರೂಪದಲ್ಲಿ ಸುವರ್ಣ ವರ್ಣದ ಅಂಗವನ್ನು ಹೊಂದಿರುವಂತಹ ಅವತಾರ ಯಾವುದು, ಅದು ಯಾವುದು, ಅದು ಚೈತನ್ಯ ಮಹಾಪ್ರಭುಗಳೇ, ಗೌರಾಂಗ ಮಹಾಪ್ರಭುಗಳೇ, ಅದು ಕಲಿಯುಗದಲ್ಲಿ. ಮತ್ತೆ ಸನ್ಯಾಸ ಕೃಷ್ಣಮ ಶಾಂತಿ, ಸನ್ಯಾಸ ತಗೊಂಡಿರುವಂತಹ ಅವತಾರ ಯಾವ್ದಿದೆ ವಿಷ್ಣು ಅವತಾರದಲ್ಲಿ, ಸೊ ಅದು ಯಾವುದು, ಚೈತನ್ಯ ಮಹಾಪ್ರಭುಗಳು. ಸೊ ಇವೆರಡು ಏನಾಗುತ್ತೆ, ಚೈತನ್ಯ ಮಹಾಪ್ರಭುಗಳೇ ಅವಲಂಬಿತವಾಗಿದೆ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳೇನು, ಸ್ವಯಂ ಭಗವಂತನೇ. ನಾವು ಇನ್ನೂ ಒಂದು ಹಂತವಾಗಿ ನೋಡಿದ್ರೆ ಚೈತನ್ಯ ಮಹಾಪ್ರಭುಗಳು ಯಾರಂತಂದ್ರೆ ಅವರು ಸ್ವಯಂ ಅವತಾರಿ. ಅವರು ಯಾಕಂದ್ರೆ ಇಲ್ಲಿ ಏನಿದೆ, ರಾಧಾ ಕೃಷ್ಣ ಪ್ರಣಯ ವಿಕೃತಿ ಅಲ್ಲಾದಿನಿ ಶಕ್ತಿ, ಅಂದ್ರೆ ಇಲ್ಲಿ ರಾಧಾ ಮತ್ತು ಕೃಷ್ಣ ಏನಾಗಿದ್ದಾರೆ, ಒಂದೇ ಆಗಿದ್ದಾರೆ. ರಾಧಾ ಇಲ್ಲಿ ಕೃಷ್ಣ ಯಾವ ರೂಪದಲ್ಲಿ, ಕೃಷ್ಣ
ರಾಧಾ ಭಾವದಲ್ಲಿ ಅವತರಿಸಿದ್ರು. ಚೈತನ್ಯ ಮಹಾಪ್ರಭುಗಳು ಸ್ವಯಂ ಕೃಷ್ಣ ಆದ್ರೆ ಅವರ ಭಾವ ಏನಾಗಿದೆ, ಶ್ರೀಮತಿ ರಾಧಾರಾಣಿ. ಅಂದ್ರೆ ಒಂದೇ ರೂಪದಲ್ಲಿದ್ದಾರೆ. ಕೃಷ್ಣ ಮತ್ತು ರಾಧಾ ಕೃಷ್ಣ ಒಂದೇ ರೂಪದಲ್ಲಿ ಬಂದಿರುವಂತಹ ಅವತಾರ ಯಾವುದು? ಅದು ಚೈತನ್ಯ ಮಹಾಪ್ರಭುಗಳು. ಸೊ ಎಲ್ಲ ಅವತಾರಗಳ ಸ್ತೋತ್ರ ಯಾರಾಗ್ತಾರೆ? ಯಾರು? ರಾಧಾಕೃಷ್ಣ. ಅದು ಚೈತನ್ಯ ಮಹಾಪ್ರಭುಗಳು. ಸ್ವಯಂ ಅವತಾರಿನೇ ಅಂತ ಹೇಳ್ತಾರೆ. ಇವು ಎಲ್ಲ ಅವತಾರಗಳ ಉದ್ಭವ ಚೈತನ್ಯ ಮಹಾಪ್ರಭುಗಳಾಗ್ತಾರೆ. ಆ ತರ ನೋಡಿದ್ರು. ಸೊ ಅಂತ ಒಂದು ವಿಶೇಷ ಅವತಾರದಲ್ಲಿ ಅದಕ್ಕೆ ಹೇಳ್ತಾರೆ, ಎಲ್ಲರೂ ಹೇಳಿ, ನಮೋ ಮಹಾವಧನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ಸೊ ಈ ಅವತಾರ ಇದೆಯಲ್ಲ, ಇದು ನಮೋ ಮಹಾವಧನ್ಯಾಯ. ಸೊ ಎಲ್ಲ ಅವತಾರಗಳಿಂದ ಬಹಳ ಕರುಣಾ ಅವತಾರ ಇದು. ಸೊ ನಾವು ಕೇಳಿರ್ಬೋದು, ಅನೇಕ ಸಹಸ್ರ ಅವತಾರಗಳಾಗಿ ಹೋಗಿವೆ. ರಾಮ, ನರಸಿಂಹ, ವರಾಹ, ಕಲ್ಕಿ, ಎಲ್ಲೋ ಸಾವಿರಾರು ಅವತಾರಗಳಾಗಿರ್ಬೋದು ಹಿಂದೆ. ಆದ್ರೆ ಆ ಎಲ್ಲ ಅವತಾರಗಳ ತುಲನೆಯನ್ನ ಈ ಅವತಾರಕ್ಕೆ ಮಾಡಿದ್ರೆ ಸೊ ಅವೆಲ್ಲ ಬಹಳಷ್ಟು ಕೆಳಗಿನ ಸ್ಥಳದಲ್ಲಿ ಬರ್ತವೆ. ಎಲ್ಲ ಅವತಾರಗಳನ್ನೇ, ಭಗವಂತನ ಅವತಾರಗಳು ಎಲ್ಲ ಒಂದೇ. ಆದ್ರೆ ಒಂದು ಸಿದ್ಧಾಂತಿಕವಾಗಿ ನೋಡಿದ್ರೆ ಸೊ ಯಾಕಂದ್ರೆ ಎಲ್ಲ ಅವತಾರದಲ್ಲಿ ಕರುಣೆ ಇದೆ. ಎಲ್ಲ ಅವತಾರಗಳು ಕರುಣಾ ರೂಪದಲ್ಲಿ ಬಂದು ಜೀವವನ್ನು ಉದ್ಧಾರ ಮಾಡ್ಲಿಕ್ಕೆ ಇದೆ. ಆದ್ರೆ ಈ ಚೈತನ್ಯ ಮಹಾಪ್ರಭುಗಳ ಅವತಾರ ಇದೆಯಲ್ಲ, ಗೌರಾಂಗ ಮಹಾಪ್ರಭುಗಳ ಅವತಾರ ಇದೆಯಲ್ಲ, ಇದು ಎಲ್ಲ ಅವತಾರಗಳನ್ನ ಕಂಪೇರ್ ಮಾಡಿದ್ರೆ, ಹಿಂದೆ ಆದಂತ ಸಹಸ್ರ ಅವತಾರಗಳನ್ನ ತುಲನೆ ಮಾಡಿದ್ರೆ ಚೈತನ್ಯ ಮಹಾಪ್ರಭುಗಳ ಅವತಾರ ಬಹಳ ಬಹಳ ಶ್ರೇಷ್ಠ ಅವತಾರ. ಯಾಕಂದ್ರೆ ಇದರಲ್ಲಿ ಪ್ರತಿಯೊಂದು ಜೀವಿಯನ್ನು ಉದ್ಧಾರ ಮಾಡಲಿಕ್ಕೆ ಮಾಡುವಂತ ಒಂದು ಶಕ್ತಿ ಇದೆ, ಬಹಳ ಕರುಣಾಮಯಿ. ಸೊ ಎಲ್ಲ ಚೈತನ್ಯ ಮಹಾಪ್ರಭುಗಳು ಈ ಭೂಮಿಯಲ್ಲಿ ಇರ್ಬೇಕಾದ್ರೆ ಹರಿದಾಸ್ ಠಾಕೂರನ್ನ ಪ್ರಶ್ನೆ ಮಾಡ್ತಾರೆ, ಹೇಗೆ ಈ ಯಾಕಂದ್ರೆ ಆ ಸಮಯದಲ್ಲಿ ಮುಸಲ್ಮಾನರ ಅಂದ್ರೆ ಆಡಳಿತ ಇತ್ತು. ಸೊ ನಾನು ಇಷ್ಟೆಲ್ಲ ಸಂಕೀರ್ತನೆ ಯಜ್ಞ ಮಾಡ್ತಾ ಇದ್ದೇನೆ, ಆದ್ರೆ ಈ ಯಾವನ್ರು ಇದಾರಲ್ಲ, ಯಾವನ್ರು ಮುಸ್ಲಿಮ್ಸ್, ಅವರು ನನ್ನ ಭಕ್ತಿಯನ್ನೇ ತಗೋತಾ ಇಲ್ಲ, ಅವರು ನಾಮಸ್ಮರಣೆ ಮಾಡ್ತಾ ಇಲ್ಲ, ಅವ್ರನ್ನ ಹೇಗೆ ಉದ್ಧಾರ ಮಾಡೋದು ಅಂತ ಪ್ರಶ್ನೆ ಆಗ್ತದೆ. ಅವಾಗ ಹೇಳ್ತಾರೆ, ಸೊ ಅವರು ತಮ್ಮ ಭಾಷೆಯಲ್ಲಿ, ಉರ್ದು ಭಾಷೆಯಲ್ಲಿ ಏನ್ ಹೇಳ್ತಾರೆ, ಬೇರೆ ಧರ್ಮದವ್ರನ್ನ ಅಥವಾ ಒಂದು ಏನೋ ಒಂದು ತುಚ್ಛವಾಗಿ ಮಾತಾಡ್ಬೇಕಾದ್ರೆ ಏನಂತಾರೆ, ಹರಾಮ್ ಹರಾಮ್ ಅಂತಾರೆ. ಸೊ ಹರಾಮ್ ಅಂತಂದ್ರೆ ಒಂಥರ ಕೀಳು ಬೇಗಳದು. ಸೊ ಹಿಂದೂಗಳಿಗೂ ಹರಾಮ್ ಅಂತ ಇರ್ತಾರೆ ಅವರು. ಸೊ ಅವರು ಹರಾಮ್ ಅಂದಾಗ ಏನಾಗುತ್ತೆ, ಅಲ್ಲಿ ರಾಮ ಅಂತ ಬಂದಿರ್ತದಲ್ಲ. ಸೊ ಆ ರಾಮ ಅಲ್ಲಿ ಅವರು ಏನಾಗ್ತಾ ಇದಾರೆ, ರಾಮನ ಸ್ಮರಣೆ ಆಗ್ತಾ ಇದೆ ಅವ್ರಿಗೆ. ರಾಮ ಆ ತರ ಏನಾಗುತ್ತೆ, ಅವ್ರು ಉದ್ಧಾರ ಆಗ್ತಾರೆ ಅಂತ ಹರಿದಾಸ್ ಠಾಕೂರ್ ಪ್ರಭು. ಮತ್ತೆ ಎಲ್ಲ ಜೀವರಾಶಿ ಆ ತರ ಒಂದು ಮನೋಭಾವ, ಎಲ್ಲರನ್ನೂ ಉದ್ಧಾರ ಮಾಡೋದು. ಮತ್ತೆ ಜಾರಿಕಂಡ ಅವರು ಒಂದು ಕಾಡಿನ ಮುಖಾಂತರ ಬರ್ಬೇಕಾದ್ರೆ, ಅರಣ್ಯದ ಮುಖಾಂತರ ಬರ್ಬೇಕಾದ್ರೆ ಸಂಕೀರ್ತನೆ ಮುಖಾಂತರ ಎಲ್ಲ ಜೀವಿಗಳನ್ನ ಅವರ ಒಂದು ಕೀರ್ತನೆ, ಅವರ ಒಂದು ಹರಿನಾಮ ಸ್ಮರಣೆಯನ್ನ, ಒಂದು ಶುದ್ಧ ನಾಮಸ್ಮರಣೆಯನ್ನು ಕೇಳಿ ಎಲ್ಲ ಜೀವರಾಶಿಗಳು, ಹುಲಿ, ಸಿಂಹ, ಚಿರತೆ, ಇವೆಲ್ಲ ತರದ ಒಂದು ಕ್ರೂರ ಪ್ರಾಣಿಗಳು ಏನ್ ಮಾಡಿದ್ವು, ಸಮ್ಮಿಲಿತವಾಗಿ ಸಂಕೀರ್ತನ, ಎಲ್ಲರೂ ಬಂದು ಕೂಡಿ ಅಲ್ಲಿ ಚೈತನ್ಯ ಮಹಾಪ್ರಭು ಸುತ್ತರು ಕೀರ್ತನೆ ಇದು ಸಂಕೀರ್ತನ ಮಾಡಿದ್ರು, ನೃತ್ಯವನ್ನು ಮಾಡಿದ್ರು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಒಂದು ಅವತಾರ ಬಹಳ ವಿಶೇಷವಾದದ್ದು. ಯಾಕಂದ್ರೆ ಎಲ್ಲ ಸಾರ್ವತ್ರಿಕವಾಗಿ ಇದು, ನಾವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಭಕ್ತಿಯವನ್ನ ಕೊಟ್ಟಿದ್ದು ನಾವು ನೋಡ್ಬೋದು. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅವರು ಸಾರ್ವತ್ರಿಕವಾಗಿ ಭಕ್ತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಷ್ಟು ಉದಾರವಾಗಿ ಭಕ್ತಿಯನ್ನು ಕೊಟ್ಟಿಲ್ಲ, ಉದಾರವಾಗಿ ಭಕ್ತಿಯನ್ನು ಕೊಟ್ಟಿಲ್ಲ. ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತಿತ್ತು. ಮತ್ತೆ ಅದು ಪೂರ್ಣ ಶುದ್ಧ ರೂಪದಲ್ಲಿ ಇದ್ದಿದ್ದಿಲ್ಲ, ಪೂರ್ಣ ಶುದ್ಧ ರೂಪದ ಭಕ್ತಿಯನ್ನ ಇದ್ದಿದ್ದಿಲ್ಲ. ಸೊ ಅದಕ್ಕೆ ಈ ನಾವು ಬಹಳ ಕೃತಜ್ಞರಿರ್ಬೇಕು. ನಾವು ಅನ್ಕೋಬೇಕು, ನಾವು ಬಹಳ
ಆ ಅದೃಷ್ಟಶಾಲಿಗಳಿದ್ದೀವಿ. ಯಾಕಂದ್ರೆ ಈ ತರದ ಒಂದು ಸಿದ್ಧಾಂತ, ಈ ತರದ ಒಂದು ಸತ್ಸಂಗ ನಮಗೆ ಸಿಗ್ತಾ ಇದೆ ಅಂತಂದ್ರೆ ಇದು ಚೈತನ್ಯ ಮಹಾಪ್ರಭುಗಳು ಮತ್ತು ಆ ಪರಂಪರೆಯಲ್ಲಿ ಬರುವಂತ ಆಚಾರ್ಯರಿಗೆ ನಾವು ಬಹಳ ಕೃತಜ್ಞತೆಯಿಂದ ಇರಬೇಕಾಗತ್ತೆ. ಯಾಕಂದ್ರೆ ಇದು ಜೀವದ ಒಂದು ಅತ್ಯುನ್ನತ ಜೀವಿಯು, ಹರೇ ಕೃಷ್ಣ, ಯಾಕೆ ಜೀವಿಯು ನಾವು ಎಲ್ಲರಿಗೂ ಆಸೆ ಇರುತ್ತಲ್ಲ, ನಾವು ಉನ್ನತ ಸ್ಥಾನ, ಈಗ ಭೌತಿಕವಾಗಿ ಸ್ತರದಲ್ಲಿ ನಾವು ನೋಡ್ಬೇಕಾದ್ರೆ, ಸೊ ಒಬ್ಬ ಮಗು ಹುಟ್ಟಿದಾಗಿಂದ ಏನಾಗಬೇಕದು ವಿಕಾಸಿತ ಹೊಂದಬೇಕಾಗತ್ತೆ. ವಿಕಾಸಿತ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿಕಾಸವನ್ನ ಹೊಂದಬೇಕಾಗತ್ತೆ. ಸೊ ಚಿಕ್ಕ ಮಗು ಸ್ಕೂಲ್ಗೆ ಹೋಗುತ್ತೆ, ಬೆಳೀತಾ ಬೆಳೀತಾ ಹಂತವಾಗಿ ಏನಾಗುತ್ತೆ, ಒಂದು ಉತ್ಕೃಷ್ಟ ಸ್ಥಾನಕ್ಕೆ ಬರುತ್ತೆ. ಸೊ ಅಲ್ಲಿ ಎಲ್ಲರಿಗೂ ಒಂದು ಇದು ಇದೆ. ಸೊ ಎಲ್ಲರಿಗೂ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ವಿಚಾರ ಇರುತ್ತೆ. ನಾವು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ, ಒಳ್ಳೆ ಒಂದು ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅಂತ. ಸೊ ಅದೇ ತರ ಜೀವಿಯು ಒಂದು ಉನ್ನತ ಸ್ತರಕ್ಕೆ, ಒಂದು ಸಿದ್ಧಾಂತ ಉನ್ನತ ಸ್ತರದಲ್ಲಿ ಭಗವಂತನ ಭಕ್ತಿಯನ್ನು ಮಾಡ್ಲಿಕ್ಕೆ ಏನ್ ಅವಕಾಶ ಇದೆ ಅಲ್ಲ, ಅದನ್ನು ಯಾರು ಕೊಟ್ರು ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಮೇಲೆ ಪರಿಕಲ್ಪಿಸಿಕೊಟ್ರು. ಉನ್ನತ ಸ್ತರದಲ್ಲಿ ನಾವು ಭಗವಂತನ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳ ಒಂದು ಆವಿರ್ಭಾವ ದಿನ, ಅವರ ಒಂದು ಅವತರಿಸಿದ ದಿನ ನಮಗೆ ಬಹಳ ಮಹತ್ವ. ಇದು ಕೃಷ್ಣ ಭಕ್ತಿ, ಕೃಷ್ಣನ ನಾವು ಜನ್ಮಾಷ್ಟಮಿಯನ್ನು ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಗೌರ ಪೂರ್ಣಿಮೆಗೆ ಬಹಳಷ್ಟು ಮಹತ್ವವನ್ನು ಕೊಡ್ಬೇಕಾಗತ್ತೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳ ಒಂದು ಸಿದ್ಧಾಂತ ಕೃಷ್ಣ ಭಕ್ತಿಯನ್ನು ಉತ್ಕೃಷ್ಟ ರೂಪದಲ್ಲಿ ನಮಗೆ ತಂದುಕೊಟ್ಟಿದ್ದು. ಸೊ ಬೇರೆ ನಾನು ಹೇಳ್ಬೇಕಾದಂತ ಇನ್ನು ಸ್ವಲ್ಪ ಇದೆ, ಹೇಳ್ತೀನಿ. ಡಿಸ್ಟರ್ಬ್ ಏನು ಪ್ರಾಬ್ಲಮ್ ಇದೆ? ಸೊ ಈಗ ಹಿಂದೆ ಆಚಾರ್ಯರು ಕೊಟ್ಟಂತ ಮಾರ್ಗದಲ್ಲಿ ಕೇವಲ ದಾಸಾನುಭಕ್ತಿ ಇತ್ತು. ದಾಸ ಮಾರ್ಗದಲ್ಲಿ ನಾವು ಭಗವಂತನ ದಾಸರು ಅನ್ನೋ ಒಂದು ಪರಿಕಲ್ಪನೆಯಿಂದ ಎಲ್ಲರೂ ಭಕ್ತಿಯನ್ನು, ಆದರೆ ಚೈತನ್ಯ ಮಹಾಪ್ರಭುಗಳು ಒಂದು ಸಂಪೂರ್ಣವಾದ ಭಕ್ತಿಯ ಒಂದು ಪ್ಯಾಕೇಜ್ ಅನ್ನು ಕೊಟ್ರು. ಸೊ ನಾವು ಭಗವಂತನನ್ನ ಕೇವಲ ದಾಸ್ಯ ಭಾವದಲ್ಲಿ ಮಾಡುವುದಷ್ಟೇ ಅಲ್ಲ, ಯಾಕಂದ್ರೆ ರಸತತ್ವವನ್ನು, ರಸ ವಿಚಾರಗಳನ್ನ ಕೊಟ್ರು. ಹೇಗೆ ಒಂದು ವ್ಯಾವಹಾರಿಕ ರೂಪದಲ್ಲಿ ನಾವು ನೋಡಿದ್ರೆ ಸಂಬಂಧಗಳ ಇದೆಯಲ್ಲ ಜೀವನದಲ್ಲಿ, ಹೆಂಡತಿ ಸಂಬಂಧ, ಮಕ್ಕಳ ಸಂಬಂಧ, ಒಂದು ಸ್ನೇಹಿತರ ಸಂಬಂಧ, ಈ ತರ ಸಂಬಂಧಗಳು ನಮಗೆ ಇದೆ ಅಲ್ವಾ. ಸೊ ಈ ತರದ ಒಂದು ಸಂಬಂಧದ ವಿಚಾರದಲ್ಲಿ ರಸಗಳಿವೆ. ಸೊ ಅದರಲ್ಲಿ ಒಂದು ಆನಂದ ಇದೆ. ಸೊ ತಾಯಿ ಮಗನಿಂದ ಮಕ್ಕಳಿಂದ ಪಡೆಯುವಂತ ಆನಂದ ಬೇರೆ, ಅಲ್ಲಿರುವಂತ ರಸ ಬೇರೆ. ಪತಿಯಿಂದ ಪಡೆಯುವಂತ ಒಂದು ಆನಂದ ರಸ ಬೇರೆ. ಮತ್ತೆ ನಮ್ಮ ಸಂಬಂಧಿಕರಿಂದ, ಸ್ನೇಹಿತರಿಂದ, ಮತ್ತೆ ನಮ್ಮ ಒಂದು ಅನೇಕ ನಮ್ಮ ಪ್ರಾಣಿಗಳಿದೆ, ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿಗಳು, ಆಕಳು, ಎತ್ತು, ಕುದುರೆ, ಈ ತರ ಈ ಒಂದು ಪ್ರತಿಯೊಂದು ಒಂದು ಸಂಬಂಧದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಒಂದು ಆನಂದವನ್ನ, ರಸವನ್ನ ಪಡಿತಾ ಇದ್ದೀವಿ. ಎಲ್ಲ ಮನುಷ್ಯರು ಆ ತರ ಒಂದು ಆನಂದ ಇದೆಯಲ್ಲ, ನಾವೊಂದು ಒಂದು ರಸವನ್ನ ಆಸ್ವಾದಿಸುತ್ತಾ ಇದ್ದೀವಿ. ಸಾಮಾನ್ಯವಾಗಿ ನಮ್ಮ ವ್ಯವಹಾರದಲ್ಲಿ ಆ ತರ ಒಂದು ರಸ ಇದೆ, ನಾವು ಆನಂದಿಸ್ತಾ ಇದ್ದೇವಿಲ್ಲ ಹೇಳಿ. ತಾಯಿ ಮಕ್ಕಳ ಸಂಬಂಧದಲ್ಲಿ ನಾವು ಆನಂದಿಸ್ತಾ ಇದ್ದೀವಿ. ನಮ್ಮ ನೋಡಿದ್ರೆ ಈಗ ಆಕಳು ಅಥವಾ ಇಟ್ಕೊಳ್ಳಿ, ಆಕಳ ಜೊತೆ ನಮ್ಮ ಸಂಪರ್ಕದಲ್ಲಿ ನಮ್ಗೊಂದು ಆನಂದ ಇದೆ, ಆ ಒಂದು ರಸ ಆನಂದಿಸ್ತಾ ಇದೀವಿ. ಈಗಿನ ಸಮಾಜದಲ್ಲಿ ನಾವೇನ್ ನೋಡ್ತಾ ಇದೀವಿ, ಆ ನಾಯಿ ಜೊತೆ ಬಹಳಷ್ಟು ಆನಂದ ಇದೆ. ಸೊ ಒಂದ್ ಸಂಬಂಧ ಇದೆ ಅಲ್ವಾ, ಒಂದು ಆನಂದವನ್ನು ಅದೊಂದು ಶಾಂತ ರಸದಲ್ಲಿ ನಮ್ಗೆ ಆನಂದ ಸಿಗುತ್ತಲ್ವ. ಸೊ ಈ ರೀತಿ ನಾವು ವ್ಯವಹಾರಿಕವಾಗಿ ನೋಡಿದಾಗ ನಮ್ಮ ಜೀವನದಲ್ಲಿ ನಾವು ಅನೇಕ ಸಂಬಂಧದಿಂದ, ರಸದಿಂದ ಆನಂದವನ್ನ ಪಡಿತಾ ಇದ್ದೇವೆ. ಸೊ ಅದು ಯಾವಾಗಲೂ ಸತ್ಯ, ಆ ಆನಂದ ಇದೆ. ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಅದು ಏನಾಗಿದೆ, ಅಶಾಶ್ವತವಾಗಿದೆ. ಆ ಆನಂದ ಏನಾಗಿದೆ, ಅಶಾಶ್ವತ ರೂಪದಲ್ಲಿದೆ. ನಾವು ಆನಂದವನ್ನ ಬಿಟ್ಬಿಡ್ತೀವಿ. ನಾವು ನಮ್ಮ ಮಕ್ಕಳು ಬೆಳೀತಾ ನಮ್ಗೆ ಆ ಸ್ವಾದ, ಆನಂದದಲ್ಲಿ ನಾವು ಸಂಬಂಧ ಇದೆಯಲ್ಲ. ಈಗ
ನನ್ನ ಮಗ 1ನೇ ವರ್ಷದಲ್ಲಿದ್ದಾಗ ಅವನಲ್ಲಿ ಆನಂದವನ್ನು ಪಡೆಯದೇ ಬೇರೆ ಇರುತ್ತೆ. ಅವನ ಜೊತೆ ಆಟ, ಅವ್ರ ಜೊತೆ ಸಂಬಂಧವನ್ನು ಅದೇ ಬೆಳೀತಾ ಬೆಳೀತಾ ಆ ಸಂಬಂಧ ಕಡಿಮೆ, ಕ್ರಮೇಣ ಅದು ಆ ಆನಂದ ರಸ ನಮ್ಮಲ್ಲಿ ನಮ್ಗೆ ಅಂತಿಮ ಈ ರಸ ಸ್ವಾದದಲ್ಲಿ ಏನಿದೆ ಶಾಶ್ವತೆ ಇಲ್ಲ. ನನ್ನ ಮಗ ಮತ್ತು ತಂದೆಯ ನಡುವಿನ ಸಂಬಂಧದಲ್ಲಿ ಶಾಶ್ವತೆ ಇಲ್ಲ. ಒಂದು ಸಮಯದಲ್ಲಿ ಅದು ನಿಂತು ಹೋಗುತ್ತೆ. ಆ ಆನಂದ ರಸ ಅನ್ನೋದು ನಿಂತು ಬಿಡುತ್ತೆ. ಸೊ ಈ ಭೌತಿಕ ಸ್ತರದಲ್ಲಿ ಈ ರಸಗಳೇನಾಗಿದೆ ನಿಂತು ಬಿಡ್ತಾ ಇದೆ. ಸೊ ಅದನ್ನೇ ಚೈತನ್ಯ ಮಹಾಪ್ರಭುಗಳು ನಮ್ಮ ಆಚಾರ್ಯರು ರಸತತ್ವವನ್ನು ಹೇಳ್ತಾ ಇದ್ದಾರೆ. ಈ ಶಾಶ್ವತವಾದ ರಸವನ್ನು, ಆನಂದವನ್ನು ನಾವು ಅನುಭವಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಶಾಶ್ವತದೊಂದಿಗೆ ಆ ಸಂಬಂಧವನ್ನ ಕಲ್ಪಿಸ್ಕೋಬೇಕು. ಯಾರ ಜೊತೆ? ಶಾಶ್ವತವಾದವ್ರು ಯಾರು? ಭಗವಂತ. ಸೊ ನಾವು ಭಗವಂತನೊಂದಿಗೆ ಆ ಶಾಶ್ವತ ಸಂಬಂಧವನ್ನು ಹೊಂದಿದ್ರೆ ಏನಾಗುತ್ತೆ? ಈ ರಸ ಅನ್ನೋದು ಶಾಶ್ವತವಾಗಿದೆ, ಈ ಆನಂದ ಅನ್ನೋದು ಶಾಶ್ವತವಾಗಿರುತ್ತೆ. ಇದಕ್ಕೆ ಕೊನೆ ಅನ್ನೋದು ಇರುವುದಿಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು? ಈ ಸಿದ್ಧಾಂತವನ್ನ ನಾವು ಈ ರಸತತ್ವದ ಸಿದ್ಧಾಂತದ ಮುಖಾಂತರ ಭಗವಂತನ ಭಕ್ತಿಯನ್ನು ಮಾಡೋದ್ರಿಂದ ಇದು ಶಾಶ್ವತವಾಗಿರುತ್ತೆ. ಇಲ್ಲಿ ಕೇವಲ ದಾಸ್ಯ ಒಂದು ಸಂಬಂಧ ಇಲ್ಲ, ದಾಸ ಸಂಬಂಧ ಅಷ್ಟೇ ಅಲ್ಲ. ಇಲ್ಲೇನಿದೆ? ನಾವು ಭಗವಂತನೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಬಹುದು? ನಾವು ಪ್ರೇಮಿಯ ಸಂಬಂಧವನ್ನು ಹೊಂದಬಹುದು. ನಾವು ಒಂದು ವಾತ್ಸಲ್ಯದ ರೂಪದಲ್ಲಿ ಭಗವಂತನನ್ನ ಸೇವೆಯನ್ನು ಮಾಡಬಹುದು. ನಾವು ಸಾಕ್ಯ ರೂಪದಲ್ಲಿ ನಾವೇನ್ ಮಾಡಬಹುದು? ಭಗವಂತನ ಸೇವೆ ಮಾಡಬಹುದು. ಸೊ ದಾಸ್ಯ ರೂಪದಲ್ಲಿ ಮಾಡಬಹುದು, ಶಾಂತ ರೂಪದಲ್ಲಿ ಮಾಡಬಹುದು. ಇವು ಒಂದು 5 ಸಂಬಂಧಗಳ ಪ್ರಾಮುಖ್ಯವಾದ ಸಂಬಂಧಗಳನ್ನು ನಾವು ಹೊಂದಬಹುದು. ಇದರಲ್ಲಿ ಮತ್ತೆ ಅನೇಕ 9 ರೂಪದಲ್ಲಿ ಮತ್ತೆ ಒಂದು ಕ್ರಮೇಣ ಇದು ಮಾಡ್ತಾರೆ. ಸೊ ಈ ರೀತಿ ನಾವು ಭಗವಂತನಲ್ಲಿ ಶಾಶ್ವತವಾದ ಸಂಬಂಧವನ್ನು ಹೊಂದೋದ್ರಿಂದ ನಾವು ಭಗವಂತನ ಧಾಮಕ್ಕೆ ಮತ್ತೆ ಈಗ ಮಧ್ವ ಮತ್ತು ರಾಮಾನುಜಾಚಾರ್ಯ ಸಿದ್ಧಾಂತದಲ್ಲಿ ನಾವು ನೋಡುವುದು, ನಮ್ಮ ತಿಳುವಳಿಕೆ ಎಲ್ಲಿವರೆಗೆ ಇದೆ? ಕೇವಲ ವೈಕುಂಠದ ಹಂತದಲ್ಲಿ ಅಷ್ಟೇ ನಮ್ಗೆ ಗೊತ್ತು, ಹೌದಿಲ್ಲ? ಸೊ ಅದಾದ್ಮೇಲೆ ಗೊತ್ತಿಲ್ಲ. ವೈಕುಂಠದಲ್ಲಿ ವಿಷ್ಣುವಿನ ಪೂಜೆ ನಡೆಯುತ್ತೆ ಅನ್ನೋದು, ಚತುರ್ಭುಜ ಪೂಜೆ ಅಷ್ಟೇ ನಡೆಯುತ್ತೆ, ಆ ಸೇವೆ ಅಷ್ಟೇ ನಡೆಯುತ್ತೆ ಅನ್ನೋದು ನಮ್ಗೆ ಅಷ್ಟೇ ಗೊತ್ತು. ಆದ್ರೆ ಅದಕ್ಕಿಂತ ಮೇಲೆ ಆಧ್ಯಾತ್ಮಿಕ ಜಗತ್ತು ಇದೆ, ಬಹು ವಿಸ್ತಾರವಾದ ಆಧ್ಯಾತ್ಮಿಕ ಜಗತ್ತು ಇದೆ ಅನ್ನೋದು ಏನಿಲ್ಲ, ತಿಳುವಳಿಕೆ ಇದ್ದಿಲ್ಲ. ಆ ತಿಳುವಳಿಕೆಯನ್ನು ಕೊಟ್ಟವರು ಯಾರು? ಚೈತನ್ಯ ಮಹಾಪ್ರಭುಗಳು. ಸೊ ಇಲ್ಲಿ ವೈಕುಂಠ ಬರುತ್ತೆ. ವೈಕುಂಠನ ಆದ್ಮೇಲೆ ಅಲ್ಲಿ ಪಿಕ್ಚರ್ ಇದೆ ನೋಡಿ. ಸೊ ಅಲ್ಲಿ ಅಯೋಧ್ಯ, ದ್ವಾರಕಾ, ಮಥುರಾ, ಗೋಲೋಕ ವೃಂದಾವನದ ಪರಿಕಲ್ಪನೆಯನ್ನ ಒಂದು ನಮಗೆ ಕೊಟ್ಟಂತವ್ರು ಚೈತನ್ಯ ಮಹಾಪ್ರಭುಗಳು. ಅಂದ್ರೆ ನಾವು ಶಾಶ್ವತವಾಗಿ ಕೃಷ್ಣ ಆ ಗೋಲೋಕ ವೃಂದಾವನದಲ್ಲಿ ನಿತ್ಯ ಲೀಲೆಗಳನ್ನು ಮಾಡ್ತಾ ಇದ್ದಾನೆ, ಮತ್ತು ಈ ಭೌಮ ವೃಂದಾವನದಲ್ಲಿ ಬಂದು ಕಾಲಕ್ರಮೇಣದಲ್ಲಿ ಬ್ರಹ್ಮನ ಒಂದು ದಿನದಲ್ಲಿ ಬಂದು ಇಲ್ಲಿ ಲೀಲೆಗಳನ್ನ ಮಾಡಿದ್ದು. ಸೊ ಸೇಮ್ ಅದೇ ರೆಪ್ಲಿಕಾ, ಅದೇ ನಾವು ಆಕ್ಚುಲಿ ಗೋಲೋಕ ವೃಂದಾವನದ ಆಧ್ಯಾತ್ಮಿಕ ಜಗತ್ತಿನ ಒಂದು ರೆಪ್ಲಿಕಾ ಭೌತಿಕ ಜಗತ್ತಿನಲ್ಲಿ ಆಗಿತ್ತು. ಸೊ ಶಾಶ್ವತವಾಗಿದೆ, ಅದು ಯಾವಾಗಲೂ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದೆ. ಅದು ಈಗ ಹೇಗೆ ವೃಂದಾವನದಲ್ಲಿ ಕೃಷ್ಣ ಗೋಪಿಯರ ಜೊತೆ ಮಾಡಿರುವಂತ ಲೀಲೆಗಳು, ಅವೆಲ್ಲವೂ ಶಾಶ್ವತವಾಗಿ ಈಗ ಗೋಲೋಕ ವೃಂದಾವನದಲ್ಲಿ ನಡೀತಾನೆ ಇರುತ್ತೆ. ನಿತ್ಯ ನೂತನವಾಗಿ ಈ ಲೀಲೆಗಳು ನಡೀತಾನೆ ಇರುತ್ತೆ. ಆ ಸಂಬಂಧಗಳು, ಈಗ ನಾನು ಹೇಳಿದೆಲ್ಲ 5 ಸಂಬಂಧಗಳು, ಈ ಸಂಬಂಧಗಳ ಶಾಶ್ವತ ಸ್ವಾದವನ್ನ ಅಲ್ಲಿ ಭಗವಂತನ ಭಕ್ತರು ಪಡಿತಾ ಇರ್ತಾರೆ. ಸೊ ಅದಕ್ಕೆ ಇದು ಉತ್ಕೃಷ್ಟವಾದ ಒಂದು ಜ್ಞಾನವನ್ನು ನಾವು ಚೈತನ್ಯ ಮಹಾಪ್ರಭುವಿಂದ ಪಡೆದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಈ ಭಗವಂತನ ಒಂದಿಗೆ ಸಂಬಂಧವನ್ನು, ಶಾಶ್ವತವಾದ ಸಂಬಂಧ ಹೊಂದಿ ಅನಂತವಾದ ಆನಂದವನ್ನು ಅನುಭವಿಸಬಹುದು. ಸೊ ಅನ್ನೋದವನ್ನ ಪರಿಕಲ್ಪನೆ, ಸಿದ್ಧಾಂತವನ್ನ, ಇದು ಸಿದ್ಧಾಂತವಲ್ಲ, ಚಿಂತೆ ಭೇದ ತತ್ವ ಅಂತ ಹೇಳ್ತಾರೆ. ಅಂದ್ರೆ ಇದು ಬದಲಾವಣೆ ಆಗೋದಿಲ್ಲ. ಸಿದ್ಧಾಂತಗಳು ಏನ್ ಮಾಡ್ಬೋದು? ಚೇಂಜ್ ಆಗ್ತಾ ಇರುತ್ತೆ. ನಾವು ಈಗ ಮಧ್ವಾಚಾರ್ಯದ್ದು ರಾಮಾನುಜಾಚಾರ್ಯ ಸಿದ್ಧಾಂತವನ್ನು ಚೇಂಜ್ ಮಾಡಿ ಮಧ್ವಾಚಾರ್ಯರು, ಆತರ ಸಿದ್ಧಾಂತಗಳು ಒಂದು ಸೀಮಿತವಾಗಿ ಒಂದು ಗ್ರೂಪಿಗೆ ಸೀಮಿತವಾಗಿರ್ಬೋದು. ಆದ್ರೆ ತತ್ವಗಳು ಏನಾಗಿರುತ್ತೆ? ಇದು ಎಲ್ಲರಿಗೂ ಸಾರ್ವತ್ರಿಕವಾಗಿ ಎಲ್ಲರಿಗೂ ಶಾಶ್ವತವಾಗಿರುತ್ತೆ. ಇದು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಇದು ಒಂದು ತತ್ವ, ಅಚಿಂತ್ಯ ಭೇದ ತತ್ವ, ಇದು ಶಾಶ್ವತವಾದ ಒಂದು ತತ್ವ. ಸೊ ಇದು ಅತ್ಯುನ್ನತವಾದ ಒಂದು ಜ್ಞಾನ. ಸೊ ಇದನ್ನ ಕೊಡ್ಲಿಕ್ಕೆ
ಚೈತನ್ಯ ಮಹಾಪ್ರಭುಗಳು ಅವತರಿಸಿ ಬಂದಿದ್ದು. ಸೊ ಈ ಉತ್ಕೃಷ್ಟವಾದ ಭಕ್ತಿಯನ್ನು ಕೊಡ್ಲಿಕ್ಕೆ. ಸೊ ಇಲ್ಲಿಗೆ ಮುಗಿಸ್ಬೋದಾ? ಸೊ ನಾನು ಇನ್ನೊಂದು ಹೇಳ್ಬೇಕಂತ ಅನ್ಕೊಂಡಿದ್ದೀನಿ, ಸಂಕೀರ್ತನೆಯ ಬಗ್ಗೆ. ಚೈತನ್ಯ ಮಹಾಪ್ರಭು ಹೇಗೆ ಸಂಕೀರ್ತನೆ ಯಜ್ಞನ ಪ್ರಾರಂಭ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ಬೇಕಂತ ಮಾಡಿದ್ದೆ. ಸೊ ಇದು ಒಂದು ಸಿದ್ಧಾಂತಕವಾಗಿ ನಾನು ವಿಚಾರ ಮಾಡಿದ್ದು. ಸೊ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನೆ ಯಜ್ಞನ ಸ್ಥಾಪನೆ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳು ತಮ್ಮ ಬಾಲ್ಯಲಿಗಳನ್ನ ಆದ ನಂತರ ಅವರು ಎಸ್ಪೆಷಲಿ ಗಯಾ ಅನ್ನೋ ಒಂದು ಕ್ಷೇತ್ರಕ್ಕೆ ಹೋಗಿ, ನೀವು ಲಾಸ್ಟ್ ಟೈಮ್ ಹೋಗಿದ್ರಿ ಅನ್ಸುತ್ತೆ, ಗಯಾ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಪಿತೃತರ್ಪಣವನ್ನು ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಅವರು ಗಯಾಕ್ಕೆ ಹೋಗಿ ಅಲ್ಲಿ ಪಿತೃತರ್ಪಣವನ್ನು ಮಾಡಿದ್ರು ತಮ್ಮ ತಂದೆಯವರಿಗೆ. ಆ ಸಮಯದಲ್ಲಿ ಅವರು ಈಶ್ವರ ಪುರಿಯರನ್ನ ಭೇಟಿ ಆಗ್ತಾರೆ. ಭೇಟಿ ಆದ ನಂತರ ವಾಪಸ್ಸು ನವದ್ವೀಪಕ್ಕೆ ಬಂದಾಗ ಅವರು ಸಂಕೀರ್ತನೆ ಯಜ್ಞೆಯನ್ನ ಸ್ಥಾಪನೆ ಮಾಡ್ತಾರೆ. ಸಂಕೀರ್ತನೆಯನ್ನು ಮಾಡಲಿಕ್ಕೆ ಶ್ರೀವಾಸಾಂಗಣದಲ್ಲಿ ಶ್ರೀವಾಸಾಚಾರ್ಯರ ಮನೆಯಲ್ಲಿ ಕೀರ್ತನೆ, ರಾತ್ರಿ ಕೀರ್ತನೆಯನ್ನ ಮಾಡ್ತಾ ಇರ್ತಾರೆ. ಸೊ ಆತರ ಕೀರ್ತನೆ ಮಾಡ್ಬೇಕಾದ್ರೆ ಅದನ್ನೇ ಅವರು ಎಕ್ಸ್ಟೆಂಡ್ ಮಾಡಿ ನಾವು ನಗರ ಸಂಕೀರ್ತನೆಯನ್ನ ಮಾಡ್ಬೇಕಂತ ಹೇಳ್ತಾರೆ. ನಗರ ಸಂಕೀರ್ತನೆಯ ಅದೇ ಸಮಯದಲ್ಲಿ ಸ್ಟಾರ್ಟ್ ಆಗತ್ತೆ. ಸೊ ಆತರ ನಗರ ಸಂಕೀರ್ತನೆ ಮಾಡ್ಬೇಕಾದ್ರೆ ಸೊ ಬಹಳಷ್ಟು ಜನ ಯಾರು ಪಾಷಂಡಿಗಳು ಅಥವಾ ಶಾಕ್ತರು ಅಲ್ಲಿ ಆ ನವದ್ವೀಪದಲ್ಲಿ ಇರ್ತಾರೆ, ಅವರು ವಿರೋಧ ಮಾಡ್ತಾರೆ. ಇದು ಏನೋ, ಯಾಕಂದ್ರೆ ಸಂಕೀರ್ತನ ಯಜ್ಞನ ಆಕ್ಚುಲಿ ನಗರ ಸಂಕೀರ್ತನೆ ಅನ್ನೋ ಒಂದು ಇದನ್ನೇ ಇರುದಿಲ್ಲ, ಕಲ್ಪನೆನೇ ಇರುದಿಲ್ಲ ಆ ಸಮಯದಲ್ಲಿ ಹೇಳ್ಬೇಕಂದ್ರೆ. ಸೊ ಯಾಕಂದ್ರೆ ಇದು ಆವಾಗ್ಲೇ ಸ್ಟಾರ್ಟ್ ಆಗಿತ್ತು. ಹರಿನಾಮ ಸ್ಮರಣೆ ಮಾಡ್ತಾ ನಗರದಲ್ಲಿ ಮೃದಂಗ ಕರ್ತಾಳವನ್ನು ಹಿಡ್ಕೊಂಡು ಕೀರ್ತನೆಯನ್ನು ಮಾಡುವ ಒಂದು ಕಲ್ಪನೆ, ಇದೊಂದೇನೋ ಸೃಷ್ಟಿ ಮಾಡಿದ್ದು. ಅಂದ್ರೆ ವೈದಿಕ ಅಲ್ಲ, ಅವೈದಿಕತೆಯನ್ನು ಏನೋ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಇನ್ನೊಬ್ರು ಜನ, ಕೆಲವು ಬ್ರಾಹ್ಮಣರು ಅದನ್ನ ವಿರೋಧ ಮಾಡಿದ್ರು. ಸೊ ಆತರ ಕೆಲವೊಂದು ಜನ ವಿರೋಧ ಮಾಡಿ ಚಾಂದ್ ಕಾಜಿ ಅಂತ ಅವರು ಆ ನವದ್ವೀಪದ ಮ್ಯಾಜಿಸ್ಟ್ರೇಟ್ ಇರ್ತಾರೆ, ಮತ್ತೆ ಲ್ಯಾಂಡ್ ಲಾರ್ಡ್ ತರ ಅಲ್ಲಿರುವಂತ ಲಾ ಅಂಡ್ ಆರ್ಡರ್, ನ್ಯಾಯವನ್ನು ಕಾಯ್ದಿರಿಸುವಂತ ಒಬ್ಬ ವ್ಯಕ್ತಿ ಚಾಂದ್ ಕಾಜಿ ಅಂತ. ಸೊ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಏನಂತ, ಈ ತರ ನಿಮಾಯಿ ಪಂಡಿತ್ ಅವರು ಕೀರ್ತನೆ ಜನರಿಗೆ ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ನಗರದಲ್ಲಿ ಬಂದು ಮೃದಂಗ ಮತ್ತು ಕರ್ತಾಳದಿಂದ ಬಾರಿಸ್ತಾ ಜನರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಮಾಡಿದಾಗ, ಸೊ ಚಾಂದ್ಕಾಜಿ ಒಬ್ಬ ಮುಸ್ಲಿಂ ಆಗಿರೋದ್ರಿಂದ ಅವನು ಹಿಂದೂ ಆಚರಣೆಗಳಿಗೆ ಸ್ವಲ್ಪ ಬಹಳಷ್ಟು ವಿರೋಧವನ್ನು ಮಾಡೋದು ಅಂತ. ಸೊ ಅದಕ್ಕೆ ಅವನು ಒಂದು ಸಮಯದಲ್ಲಿ ಹೋಗಿ ಎಲ್ಲೋ ಕೀರ್ತನೆ ನಡೀತಾ ಅಲ್ಲಿ ಹೋಗಿ ಮೃದಂಗವನ್ನು ಹೊಡೆದು ನೀವು ಕೀರ್ತನೆ ಮಾಡೋಂಗಿಲ್ಲ ಇದ್ಮೇಲೆ ಅಂತ ಹೇಳಿ ಅವರಿಗೆ ವಾರ್ನಿಂಗ್ ಮಾಡಿ ಬರ್ತಾರೆ. ಸೊ ಆ ಸಮಯದಲ್ಲಿ ಆತರ ಆಗಿ ಎಲ್ಲರೂ ಭಯ ಆಗಿರ್ತಾರೆ. ಯಾಕಂದ್ರೆ ಮುಸ್ಲಿಂ ಆಡಳಿತದಲ್ಲಿ ಮುಸ್ಲಿಂ ರಾಜರು ಬಹಳ ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇರ್ತಿದ್ರು. ಸೊ ಈ ರೀತಿ ಕೆಲವು ಕಡೆ ಎಲ್ಲ ಕಡೆ ಸಂಕೀರ್ತನೆ ಬಂದಾಗುತ್ತೆ. ಆದ್ರೂ ಚೈತನ್ಯ ಮಹಾಪ್ರಭು ಮತ್ತೆ ಆದೇಶ ಕೊಡ್ತಾರೆ, ಸೊ ನೀವೆಲ್ಲ ಸಂಕೀರ್ತನೆಯನ್ನು ಮುಂದುವರಿಸಿ, ನಾನೇ ಎಲ್ಲ ಚಾಂದ್ಕಾಜಿ ಬಗ್ಗೆ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಆದ್ರೂ ಕೀರ್ತನೆಯನ್ನು ಮಾಡ್ತಾ ಇರ್ತಾರೆ, ಆದ್ರೆ ಅಷ್ಟು ನಿರ್ಭಯವಾಗಿ ಮಾಡ್ತಾ ಇರ್ತಿಲ್ಲ. ಸೊ ಅವಾಗ ಚೈತನ್ಯ ಮಹಾಪ್ರಭುಗಳು ತಾವೇ ಸ್ವಯಂ ಆಗಿ ಒಂದು ಆದೇಶವನ್ನು ಕೊಡ್ತಾರೆ. ಸೊ ಇವತ್ತು ಸಂಜೆ ನಾವು ಕೀರ್ತನೆಯನ್ನ ಮಾಡ್ತಾ ಚಾಂದ್ಕಾಜಿ ಮನೆಗೆ ಹೋಗೋಣ ಅಂತ ಎಲ್ಲರೂ ಬಂದು ಸೇರಿ ಮತ್ತೆ ಎಲ್ಲ ನಗರವನ್ನ ಒಂದು ಅಲಂಕಾರ ಮಾಡಿ ಅಂತ ಹೇಳಿ ಒಂದು ಆದೇಶವನ್ನು ಕೊಡ್ತಾರೆ. ಸೊ ಅವತ್ತು ಅವರು ಒಂದು ದೊಡ್ಡ ಸಂಕೀರ್ತನವನ್ನು ಮಾಡ್ತಾರೆ. ಇದನ್ನ ಚೈತನ್ಯ ಭಾಗವತದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಎಷ್ಟು ಸಂಕೀರ್ತನ, ಎಷ್ಟು ಜನ ಇದ್ರು, ಎಷ್ಟು ಸಂಕೀರ್ತನ ಪಾರ್ಟಿಗಳಿದ್ದು. ಸೊ ಆ ಒಂದು ಪಾರ್ಟಿಯ ಮುಖಾಂತರ, ಸಂಕೀರ್ತನ ಮುಖಾಂತರ ಬಹಳ ಜನ ಹೇಳ್ತಾರೆ, ಲಕ್ಷಗಳೆಲ್ಲ ಜನ ಸೇರಿದ್ರಂತೆ ಸಂಕೀರ್ತನಕ್ಕೆ. ಸೊ ಅಷ್ಟೆಲ್ಲ ಜನರು ಚಾಂದ್ಕಾಜಿ ಮನೆಯ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗೋದ್ಲೆ ಚಾಂದ್ಕಾಜಿ ಭಯ ಆಗಿಬಿಡ್ತಾರೆ. ಇಷ್ಟೆಲ್ಲ ಜನ ಕೀರ್ತನೆ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಅವ್ನು ಬಹಳ ಭಯಭೀತನಾಗ್ತಾನೆ. ಸೊ ಅವನಿಗೆ ಹಿಂದಿನೂ ಅವನ ಕನಸಿನಲ್ಲಿ ಬಂದು ಒಂದು ಆಗಿರುತ್ತೆ, ಅದನ್ನ ಹೇಳ್ತೀನಿ. ಸೊ ಭಯಭೀತನಾಗಿ ಮೇಲೆ ಹೊರಗಡೆನೆ ಬರೋದಿಲ್ಲ. ಅವಾಗ ಚೈತನ್ಯ ಮಹಾಪ್ರಭುಗಳು ಅವ್ರ ಮನೆ ಮುಂದೆ ಹೋಗಿ ಶಾಂತವಾಗಿ ಕುತ್ಕೊಂಡು ಕರೀಲಿಕ್ಕೆ ಕಳಿಸ್ತಾರೆ. ಅವಾಗ ಚಾಂದ್ಕಾಜಿ ಬರ್ತಾರೆ, ಅವ್ರ ನಡುವೆ ಸಂವಾದ ಆಗತ್ತೆ. ಸೊ ಏನಪ್ಪಾ ಅಂತಂದ್ರೆ ಚೈತನ್ಯ ಒಂದು ವ್ಯಾವಹಾರಿಕವಾಗಿ ಸಂವಾದ ಆಗತ್ತೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು
ಅವರ ಅಜ್ಜ ನೀಲಾಂಬರ ಚಕ್ರವರ್ತಿ. ಸೊ ಅವ್ರ ಅಜ್ಜ ಮತ್ತೆ ಚಾಂದ್ ಕಾಜಿ ತಂದೆ ಏನು ಇಬ್ರು ಕ್ಲಾಸ್ ಒಂದೇ ಒಂದೇ ಏಜ್ನವ್ರು, ಸ್ನೇಹಿತರ ತರ. ಸೊ ಆ ಒಂದು ಸ್ನೇಹದ ಭಾವದಲ್ಲಿ ಚಾಂದ್ ಕಾಜಿ ಇಲ್ಲಿ ಯಾಕಂದ್ರೆ ಭಯ ಆಗಿರ್ತಾನಲ್ಲ, ಒಂದು ಸಂಬಂಧವನ್ನು ಕಲ್ಪನೆ ಮಾಡ್ಬೇಕಾಯ್ತು. ಇವನ್ ಮುಸ್ಲಿಮ್ಸ್ ಹಿಂದೂ ಇದ್ರು ಹಳ್ಳಿಯಲ್ಲಿ ಮೊದಲು ವ್ಯವಸ್ಥೆ ಇತ್ತು. ಹಳ್ಳಿಯಲ್ಲಿ ಒಂದು ಸಾಮಾಜಿಕ ಜೀವನದಲ್ಲಿ ಈಗೂ ಮುಸ್ಲಿಮ್ಸ್ ಹಿಂದೂ ನೋಡ್ಬೋದು. ವ್ಯಾವಹಾರಿಕವಾಗಿ ಅವರು ಕಾಕ ಮಾಮ ಚಾಚ ಈ ತರ ಜೀವನ ನಡೆಸ್ತಾ ಇರ್ತಾರೆ. ಸೊ ಆತರ ಇವೊಂದು ಅಲ್ಲಿ ಮುಸ್ಲಿಂ ಹಿಂದೂ ಅಂತ ಭೇದ ಭಾವ ಇದ್ರು ಹಳ್ಳಿಯಲ್ಲಿ ಆತರ ಇರ್ಲಿಲ್ಲ. ಹೆಚ್ಚಾಗಿ ಅಲ್ಲಿ ಬಹಳ ಬಾಂಧವ್ಯ ಇರ್ತಿತ್ತು. ಸೊ ಆ ತರದ ಬಾಂಧವ್ಯವನ್ನು ಕಲ್ಪನೆ ನಿಮ್ಮ ನೀಲಾಂಬರ ಚಕ್ರವರ್ತಿ ಅಜ್ಜ ನನಗೆ ಏನಪ್ಪ ಅಣ್ಣನ ಸಮಾನ, ಕಾಕ ನನಗೆ ಕಾಕ ಆಗ್ಬೇಕಾಗಿತ್ತು, ಚಾಚಾ. ಸೊ ನೀನು ನನಗೆ ಭಾಂಜ ಈ ತರ ಸಂಬಂಧವನ್ನು ಕಲ್ಕೊಂಡ್ರೆ ಯಾವಲ್ಲೂ ಮಾವ ಅಳಿಯಾಗ ಏನು ಪ್ರೀತಿಯಿಂದ ಸಂಬೋಧನೆ ಮಾಡ್ಬೇಕು. ನಾನು ಏನೋ ತಪ್ಪು ಮಾಡಿದ್ರು ನೀವು ಇದು ಮಾಡಬಹುದು ಅಂತ ಆತರ ಒಂದು ವ್ಯವಹಾರಿಕವಾಗಿ ಅಲ್ಲಿ ಮಾತುಕತೆ ನಡೆಯುತ್ತೆ. ಸೊ ಈ ತರ ನಡೆದಾಗ ಚೈತನ್ಯ ಮಹಾಪ್ರಭುಗಳು ಡೈರೆಕ್ಟ್ ಸಂಕೀರ್ತನೆಯ ಬಗ್ಗೆ ಬರುವುದಿಲ್ಲ, ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಯಾಕೆ ನೀವು ಗೋಹತ್ಯೆಯನ್ನ ಮಾಡ್ತೀರಾ, ಸೊ ಗೋಹತ್ಯೆಯನ್ನು ಯಾಕೆ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಹಾಕ್ತಾರೆ. ಸೊ ಅವಾಗ ಚಾಂದ್ ಕಾಜಿ ಹೇಳ್ತಾರೆ, ನಮ್ಮ ಕುರಾನ್ನಲ್ಲಿ ಈ ತರ ಇದೆ, ಗೋಹತ್ಯೆಯನ್ನ ಮಾಡಿ ಗೋಪಕ್ಷೆಯನ್ನು ಮಾಡಬಹುದು ಅಂತ ಹೇಳಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಒಂದು ತಾತ್ವಿಕವಾಗಿ ಹೇಳ್ತಾರೆ ಅದು ತಪ್ಪು. ಆ ತರ ಯಾಕಂದ್ರೆ ನಮಗೆ ಗೋ ಒಂದು ಹಾಲು ಕೊಡುತ್ತೆ, ಹಾಲು ಕೊಟ್ಟಂತ ತಾಯಿಯನ್ನು ಕೊಲ್ಲೋದು ಅದು ಪಾಪಯುತವಾದ ಕಾರ್ಯ, ಅದನ್ನು ಮಾಡಬಾರದು ಅನ್ನೋದನ್ನ ವೇದಗಳ ಶಾಸ್ತ್ರಗಳ ಮುಖಾಂತರವಾಗಿ ಹೇಳ್ತಾರೆ. ಸೊ ಈ ತರ ಹೇಳಿ ಮತ್ತೆ ಚಾಂದ್ಕಾಜಿ ಪ್ರಶ್ನೆ ಆಗ್ತಾನೆ ಮತ್ತೆ ಏನಂತ, ಇಲ್ಲ ನಿಮ್ಮ ವೇದಗಳಲ್ಲೇ ಗೋಹತ್ಯೆಯ ಬಗ್ಗೆ ಹೇಳಿದೆಯಲ್ಲ, ಯಜ್ಞಗಳನ್ನ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಪಂಡಿತರು ಯಜ್ಞ ಆಕಳಗಳನ್ನ ಆಹುತಿ ಕೊಡ್ತಾರಲ್ಲ, ಅದು ಸರಿಯಾ ಅಂತ ಕೇಳ್ತಾರೆ. ಸೊ ಅವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಸೊ ಯಜ್ಞದಲ್ಲಿ ಆಹುತಿ ಕೊಡ್ಬೇಕಾದ್ರೆ ಅಲ್ಲಿ ಒಬ್ಬ ಪರಿಪಕ್ವವಾದ ಬ್ರಾಹ್ಮಣನು, ಎಲ್ಲ ಮಂತ್ರ ಸಿದ್ಧಿಯನ್ನು ಪಡೆದಂತ ಬ್ರಾಹ್ಮಣನು ಒಂದು ವಯಸ್ಸಾದ ಆಕಳನ್ನ ಅಲ್ಲಿ ಇದು ಯಜ್ಞದಲ್ಲಿ ಅರ್ಪಣೆ ಮಾಡ್ತಾರೆ. ಆದ್ರೆ ಅದು ಕೊಲ್ಲಲಿಕ್ಕೆ ಅಂತಲ್ಲ, ಆ ಆಕಳನ್ನು ಒಂದು ಮಂತ್ರವನ್ನು ಪರೀಕ್ಷೆ ಮಾಡ್ಲಿಕ್ಕೆ. ಆ ಮಂತ್ರದಿಂದ ಏನಾಗುತ್ತೆ, ಇಮಿಡಿಯೇಟ್ ಆ ಗೋ ಇದೆಯಲ್ಲ ಅದು ಮನುಷ್ಯ ಜೀವನವನ್ನು ಪಡೆಯುತ್ತೆ, ಉನ್ನತ ಜೀವನವನ್ನು ಪಡ್ಕೊಂಡ್ಬಿಡುತ್ತೆ ಇಮಿಡಿಯೇಟ್. ಆ ಒಂದು ಉದ್ದೇಶದಿಂದ ಆಗಿರುತ್ತೆ. ಆದ್ರೆ ಅದು ಕಲಿಯುಗದಲ್ಲಿ ಮಾಡುವ ಅವಶ್ಯಕತೆ ಇಲ್ಲ. ಕಲಿಯುಗದಲ್ಲಿ ಆ ತರದ ಬ್ರಾಹ್ಮಣರಿಲ್ಲ. ಆ ಕಲಿಯುಗದಲ್ಲಿ ಅದು ನಿಷೇಧವಾಗಿದೆ, ಗೋಹತ್ಯೆಗೂ ನಿಷೇಧವಾಗಿದೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಏನು ನಿಷೇಧವಾಗಿದೆ ಅಂತಂದ್ರೆ, ಅಶ್ವಮೇಧಂ ಘವಾಲಂಬಂ ಸನ್ಯಾಸಂ ಫಲ ಪೈತ್ರಕಂ ದೇವರೇನ ಸುತೌಕ್ತಿಂ ಫಲೋ ಪಂಚ ವಿವರ್ಜಯ. ಸೊ ಕಲಿಯುಗದಲ್ಲಿ ಅಶ್ವಮೇಧ ಗವಾಲಂಬಂ ಅಂದ್ರೆ ಅಶ್ವಮೇಧ ಯಜ್ಞ ಮತ್ತು ಗೋ ಯಜ್ಞೆಯನ್ನ ನಿಷೇಧ ಮಾಡಿದೆ. ಮತ್ತು ಕಲಿಯುಗದಲ್ಲಿ ಸನ್ಯಾಸವನ್ನು ತಗೊಳ್ಳಿಕ್ಕೆ ಆದೇಶ ಇಲ್ಲ. ಸೊ ಈ ರೀತಿ ಮತ್ತೆ ಕಲಿಯುಗದಲ್ಲಿ ಏನಿತ್ತು, ಈಗ ಸಂಬಂಧಿಕರಲ್ಲಿ ಈಗ ಏನೋ ಇದಾಗಿ ದೇವರೇನ ಸುತ ಹೋಗ್ತಿತ್ತು. ಅಂದ್ರೆ ಮೊದಲು ಏನ್ ಮಾಡ್ತೀವಿ, ಕೆಲವೊಮ್ಮೆ ತಮ್ಮ ತೀರ್ಕೊಂಡ ತಮ್ಮನ ಹೆಂಡತಿಯ ಹೊಟ್ಟೆಯಲ್ಲಿ ಅಣ್ಣ ಮಕ್ಕಳನ್ನ ಪಡಿಬಹುದಿತ್ತು. ಆ ತರದ ಕಲಿಯುಗದಲ್ಲಿ ಅದು ಇಲ್ಲ. ಸೊ ಕಲಿಯುಗದಲ್ಲಿ ಎಲ್ಲ 5 ಇದುಗಳನ್ನ ವರ್ಜ ಮಾಡಿದೆ, ಯಾರು ಪಾಲನೆ ಮಾಡಬಾರದು ಅಂತ ಹೇಳ್ತಾರೆ. ಸೊ ಈ ರೀತಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಚಾಂದ್ ಕಾಜಿಯಿಂದ ಒಂದು ಸಂವಾದದಲ್ಲಿ ನಡೆದು ಚಾಂದ್ ಕಾಜಿ ಏನಾಗ್ತಾನೆ, ಸಂಪೂರ್ಣವಾಗಿ ಚೈತನ್ಯ ಮಹಾಪ್ರಭುಗಳು ಹೇಳುವಂತ ಸಿದ್ಧಾಂತವನ್ನು ಒಪ್ಕೊಳ್ತಾನೆ. ಸೊ ಅಲ್ಲಿ ಒಂದು ಸಂದೇಶದಲ್ಲಿ ಹೇಳ್ತಾನೆ, ನಾನು ನೀವು ಹೇಳಿದ್ರಲ್ಲ ಅದನ್ನು ನಂಬ್ತೇನೆ. ನಾನು ಹಾಗೆ ನಮ್ಮ ಹಿಂದಿನ ಪರಂಪರೆ ಬರ್ತಾ ಇದೆ, ಅದಕ್ಕೆ ನಾವು ಅದು ತಪ್ಪಿದೆ ಅನ್ನೋದು ಗೊತ್ತಿದೆ. ಆದ್ರೆ ನಾವು ಈ ಮುಸ್ಲಿಂ ಜನ್ಮದಲ್ಲಿ ಹುಟ್ಕೊಂಡಿದ್ದೇವೆ ಅಂತ ಹೇಳಿ ನಾವೇನ್ ಮಾಡ್ತಾ ಇದ್ದೀವಿ, ಪಾಲನೆ ಮಾಡ್ತಾ ಇದ್ದೀವಿ. ಸೊ ಈಗ ಚೈತನ್ಯ ಮಹಾಪ್ರಭು ಬಹಳ ಕೃತಜ್ಞರಾಗಿ ಅವ್ರು ಏನ್ ಮಾಡ್ತಾರೆ, ನರ್ಮದಿಂದ ಪ್ರಾರ್ಥನೆ ಮಾಡ್ತಾರೆ. ಸೊ ಆವಾಗ ಚೈತನ್ಯ ಮಹಾಪ್ರಭುಗಳು ಮತ್ತೆ ಹೇಳ್ತಾರೆ, ಸೊ ನೀನು ಮುಸ್ಲಿಂ ಜನ್ಮದಲ್ಲಿ ಹುಟ್ಟಿ ಮತ್ತು ಮ್ಯಾಜಿಸ್ಟ್ರೇಟ್ ಆಗಿ ನಿನಗೆ ಅಧಿಕಾರ ಇದೆ ಈ ಸಂಕೀರ್ತನೆಯನ್ನು
ನಿಲ್ಲಿಸ್ಲಿಕ್ಕೆ ಅಧಿಕಾರ ಇದೆ. ಆದ್ರೆ ನೀವು ಅವತ್ತು ಹೋಗಿ ಮೃದಂಗ ಓಡದಲ್ಲಿ ನಿಲ್ಲಿಸಿದೆ, ಆದ್ರೆ ಮತ್ತೆ ನಾವು ಸಂಕೀರ್ತನೆ ಮಾಡ್ತಾ ಇದ್ವಿ, ಮತ್ತೆ ನೀನು ಯಾವಾಗ್ಲೂ ಬಂದು ನಿಲ್ಲಿಸ್ಲಿಲ್ಲ. ಸೊ ಯಾಕೆ ನೀನು ನಿಲ್ಲಿಸ್ಲಿಲ್ಲ ಬಂದು ಅಂತ ಕೇಳಿದ್ರು. ಅವಾಗ ಅವರು ಹಿಂದಿನ ಒಂದು ದಿನ ಯಾವತ್ತೂ ಅವರು ಏನ್ ಮಾಡಿದ್ರು, ಮೃದಂಗ ಹೊಡೆದು ಸಂಕೀರ್ತನೆ ನಿಲ್ಲಿಸಿದ್ರಲ್ಲ, ಅವತ್ತಿನ ದಿನ ಒಂದು ಕನಸಲ್ಲಿ ಬಂದು ಹೇಳ್ತಾನೆ, ನರಸಿಂಹ ಉಗ್ರ ರೂಪದಲ್ಲಿ, ಸಿಂಹ ರೂಪದಲ್ಲಿ ಬಂದು ನನ್ನ ಎದೆ ಮೇಲೆ ಕುತ್ಕೊಂಡು ನರಸಿಂಹ ನಿನ್ನ ಕೊಂದು ಬಿಡ್ತೇನೆ ಅಂತ ಹೇಳಿದ್ರು. ಸೊ ನೀ ಆ ಮೃದಂಗವನ್ನು ಹೇಗೆ ಹೊಡೆದಿಲ್ಲ ಅದೇ ತರ ನಿನ್ನ ಹೃದಯವನ್ನ ಸೀಳಿ ನಿನ್ನ ಕೊಂದು ಬಿಡ್ತಿದ್ದೆ, ಆದ್ರೆ ನೀನು ಅಲ್ಲಿ ಜಾಸ್ತಿ ಏನು ಮಾಡ್ಲಿಲ್ಲ, ಯಾರಿಗೂ ಹಾನಿ ಮಾಡ್ಲಿಲ್ಲ ಅಂತ ನಾನು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇನ್ನೊಮ್ಮೆ ನೀನೇನಾದ್ರು ಸಂಕೀರ್ತನೆಯನ್ನ ನಿಲ್ಲಿಸಿದ್ರೆ ನಿನ್ನ ಕೊಂದೇ ಬಿಡ್ತೇನೆ ಅಂತ ಹೇಳಿದ್ದು. ಆ ತರದ ನನ್ನ ಎದೆ ಮೇಲೆ ಗುರುತುಗಳಿದೆ ಅಂತ ತೋರಿಸ್ತಾರೆ. ಸೊ ಈ ತರ ಆಗಿತ್ತು, ಅದಕ್ಕೆ ನಾನು ಮತ್ತೆ ನಿಲ್ಲಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡಲಿಲ್ಲ ಅಂತ ಹೇಳ್ತಾರೆ. ಸೊ ಮತ್ತೆ ಇನ್ನೊಂದ್ ಕಡೆ ಅವರ ಯಾರು ಸೈನಿಕರು ಹೋಗಿ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಅವ್ರಿಗೆ ಉರಿ ಹತ್ತಿ ಏನೋ ಆಗಿ ಅವ್ರ ಗಡ್ಡ ಸುಟ್ಟು ಈ ತರದ ಬಂದು ಹೇಳಿದ್ದು ಇತ್ತು. ಸೊ ಆದ್ರಿಂದ ನಾನು ಅದನ್ನ ನಿಲ್ಲಿಸ್ಲಿಲ್ಲ. ಸೊ ನಾನು ಇನ್ಮೇಲೆ ಹೇಳ್ತಾ ಇದ್ದೇನೆ, ಈ ಸಂಕೀರ್ತನೆ ಯಜ್ಞೆಯನ್ನ ನಾವು ಯಾವತ್ತೂ ತಡೆಯೋದಿಲ್ಲ ಅನ್ನೋದನ್ನ ಅವರು ಅಲ್ಲಿ ಒಪ್ಕೊಳ್ತಾರೆ. ಯಾವತ್ತೂ ಈ ಸಂಕೀರ್ತನೆ ಯಜ್ಞೆಯನ್ನ ತಡೆಯೋದಿಲ್ಲ ಅನ್ನೋದು ಒಪ್ಕೊಳ್ತಾರೆ. ಇದೇ ರೀತಿ ಚೈತನ್ಯ ಮಹಾಪ್ರಭು ಸಂಕೀರ್ತನೆ ಯಜ್ಞೆಯನ್ನ ಅವತ್ತಿನಿಂದ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡ್ತಾರೆ. ಸೊ ಇದು ಒಂದು ಹೀಗೆ ಸಂಕೀರ್ತನೆ ಯಜ್ಞೆಯನ್ನ ಚೈತನ್ಯ ಮಹಾಪ್ರಭು ಪ್ರಾರಂಭ ಮಾಡಿದ್ರು. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹರೇ ಕೃಷ್ಣ, ಹರೇ ಕೃಷ್ಣ. ಸೊ ಎಲ್ಲರಿಗೂ ಅರ್ಥ ಆಯ್ತಾ ಹೇಳಿದ್ದು? ಸೊ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಸೊ ಎಲ್ಲರೂ ಈ ಚೈತನ್ಯ ಮಹಾಪ್ರಭುಗಳ ಹಾಕಿಕೊಟ್ಟಂತ ಸಿದ್ಧಾಂತವನ್ನ ಮತ್ತು ಅವರು ಹೇಳಿಕೊಟ್ಟಂತ ಈ ಸಂಕೀರ್ತನೆ ಯಜ್ಞೆಯನ್ನ ಮಾಡ್ತೀರಾ ಅಂತ ನಾನೆಲ್ಲ ನಂಬ್ತೇನೆ. ಮಾಡ್ತೀರಲ್ವಾ? ಸೊ ಎಲ್ಲರೂ ಜಪವನ್ನು ಮಾಡ್ತೀರಾ, ಹರೇ ಕೃಷ್ಣ ಮಹಾಮಂತ್ರ ಜಪವನ್ನ. ಸೊ ಇದು ಬಹಳ ಮಹತ್ವದ್ದು, ಉತ್ಕೃಷ್ಟವಾದ ಒಂದು ಆಚರಣೆ. ಸೊ ಎಲ್ಲರೂ ಸಾರ್ವತ್ರಿಕವಾಗಿ ಈ ಸಂಕೀರ್ತನೆಯನ್ನ ಮಾಡಬೇಕು, ಜಪವನ್ನು ಮಾಡಬೇಕು. ಇದರಿಂದ ಎಲ್ಲರ ಉದ್ಧಾರ ಆಗತ್ತೆ. ಸೊ ದಯವಿಟ್ಟು ಈ ಮಾರ್ಗವನ್ನು ಬಿಡಬೇಡಿ. ಹರೇ ಕೃಷ್ಣ, ಹರೇ ಕೃಷ್ಣ.